ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2025-26 ಭಾರತ ದೇಶದ ಆರ್ಥಿಕ ಸಮೀಕ್ಷೆ 2025-26 ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಆರ್ಥಿಕ ಸಮೀಕ್ಷೆಯನ್ನು ನಾನು ಡಿಸ್ಕಸ್ ಮಾಡೋ ಸಮಯದಲ್ಲಿ ಅನೇಕ ಟರ್ಮಿನಾಲಜಿ ಅಂದರೆ ಎಕನಾಮಿ ರಿಲೇಟೆಡ್ ಕೆಲವೊಂದು ಪದಗಳು ಬರುತ್ತೆ. ಆ ಒಂದು ಟರ್ಮಿನಾಲಜಿಗೆ ಸಂಬಂಧಪಟ್ಟಂತೆ ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡಿರ್ತೇನೆ. ಸೊ ಯಾರಿಗೆ ಆ ಒಂದು ಬೇಸಿಕ್ ಟರ್ಮಿನಾಲಜಿ ಬಗ್ಗೆ ಗೊತ್ತಿರೋದಿಲ್ಲ, ಅವರು ಈ ವಿಡಿಯೋನ ವಾಚ್ ಮಾಡೋದಕ್ಕಿಂತ ಮುಂಚೆ ಆ ಬೇಸಿಕ್ ಟರ್ಮಿನಾಲಜಿ ವಿಡಿಯೋನ ನೀವು ನೋಡ್ಬೋದಾಗಿರುತ್ತೆ. ಆ ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋ ಏನಿರುತ್ತೆ ಇದರ ಕಮೆಂಟ್ ಸೆಕ್ಷನಲ್ಲಿ ನಾನು ಪಿನ್ ಮಾಡಿರ್ತೇನೆ. ಸೊ ಅದನ್ನು ನೋಡಿದ ನಂತರ ನೀವು ಎಕನಾಮಿಕ್ ಸರ್ವೆಯನ್ನು ವಾಚ್ ಮಾಡಿದ್ರೆ ಆ ಟರ್ಮಿನಾಲಜಿ ಬಗ್ಗೆ ಕೂಡ ನಿಮಗೆ ತುಂಬ ಫೆಮಿಲಿಯಾರಿಟಿ ಇರುತ್ತೆ. ಹಾಗಿದ್ರೆ ಈ ಒಂದು ಸೆಷನಲ್ಲಿ ನಾವು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2025-26 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ಯಾವಾಗ್ಲೂ ಈ ಪ್ರಸ್ತುತ ಹಣಕಾಸು ವರ್ಷ ಏನಿರುತ್ತೆ ಸೊ ಇದರ ಭಾರತ ದೇಶದ ಸಾಧನೆಗಳನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಬಜೆಟ್ ಅಂತಕ್ಕಂಥದ್ದು ನಾವು ಮುಂದಿನ ಆರ್ಥಿಕ ವರ್ಷಕ್ಕೆ ಅಂದರೆ 2026-27ನೇ ವರ್ಷಕ್ಕೆ ಸರ್ಕಾರ ಅಂದಾಜು ಮಾಡಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಾವು ಬಜೆಟ್ ರೂಪದಲ್ಲಿ ನೋಡ್ತೇವೆ. ಸೊ ಈ ಒಂದು ಸೆಷನ್ ಕಂಪ್ಲೀಟ್ ಆದ ನಂತರ ಕೇಂದ್ರ ಸರ್ಕಾರದ ಬಜೆಟ್ನ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ಇನ್ಫ್ಯಾಕ್ಟ್ ಇವನ್ ಬಜೆಟ್ ಅಂತಕ್ಕಂಥದ್ದು ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾಂಟೆಂಟ್ ಆಗಿರುತ್ತೆ. ಸೊ ಅದರಿಂದ ಇದನ್ನು ತುಂಬ ವಿಸ್ತೃತವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನೀಗ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು 2025-26ನೇ ಎಕನಾಮಿಕ್ ಸರ್ವೆನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ 2025-26 ಇದರ ಅರ್ಥ ಏನು ಅಂದರೆ ಏಪ್ರಿಲ್ 2026 ಅಂದರೆ ಏಪ್ರಿಲ್ 1ನೇ ತಾರೀಕು 2025ರಿಂದ ಮಾರ್ಚ್ 31ನೇ ತಾರೀಕು. ಯಾಕಂದರೆ ಒಂದು ಆರ್ಥಿಕ ವರ್ಷ ಅಂತಕ್ಕಂಥದ್ದು ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ಇರುತ್ತೆ. ಸೊ ಮಾರ್ಚ್ 31 ನಾನೇನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಇದು 2026ಕ್ಕೆ ಸಂಬಂಧಪಟ್ಟಿದ್ದು. ಬಟ್ ನಾವಿನ್ನು ಮಾರ್ಚ್ 31 ತಲುಪಿಲ್ಲ. ಸೊ ಅದರಿಂದ ಇನ್ನೂ 2 ತಿಂಗಳು ಮುಂಚೆನೆ ಅಥವಾ 1 ತಿಂಗಳು ಮುಂಚೆ ನಾವು ಈ ಒಂದು ಎಕನಾಮಿಕ್ ಸರ್ವೆಯನ್ನು ಸಾಮಾನ್ಯವಾಗಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಕೆಲವೊಂದು ವ್ಯಾಲ್ಯೂಗಳನ್ನು ನಾವು ಅಂದಾಜಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಬಿಕಾಸ್ ನಾವಿನ್ನೂ ಕೂಡ ಆರ್ಥಿಕ ವರ್ಷವನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಹಾಗಿದ್ರೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ತುಂಬ ಎಕ್ಸಾಮ್ಸ್ ಅಲ್ಲಿ ಕೇಳ್ತಕ್ಕಂಥದ್ದು ರಿಯಲ್ GDP ಗ್ರೋತ್ ಅನ್ನ ಕೇಳ್ತಾರೆ. ಅಂದ್ರೆ ನೈಜ GDP ಅಂದ್ರೆ ಏನು ಅನ್ನೋದನ್ನ ನಾನು ಬೇಸಿಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಗ್ರೋತ್ 2025-26ನೇ ಸಾಲಿನಲ್ಲಿ 7.4% ಗ್ರೋತ್ ಆಗುತ್ತೆ ಅಥವಾ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಅಂದಾಜು ಮಾಡಲಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶ ಈಗ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವುದು ಅಥವಾ ನಮ್ಮ GDP ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂದ್ರೆ ಈ ದೇಶೀಯ ಅಥವಾ ಸ್ಥಳೀಯ ಬೇಡಿಕೆ ಅಂತಕ್ಕಂಥ ನಮ್ಮ ಭಾರತದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಸಸ್ಟೈನ್ಡ್ ಪ್ರೈವೇಟ್ ಕನ್ಸಂಪ್ಷನ್ ಅಂದ್ರೆ ಈ ಒಂದು ಸುಸ್ಥಿರ ಖಾಸಗಿ ಬಳಕೆ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಾರ್ವಜನಿಕರ ಬಂಡವಾಳ ವೆಚ್ಚ ಇನ್ ದ ಸೆನ್ಸ್ ಅಸೆಟ್ಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಅವ್ರು ಏನು ಖರ್ಚು ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಅಂಡ್ ಗ್ರಾಜುಯಲ್ ಪಿಕಪ್ ಇನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಒಂದು ಖಾಸಗಿ ಹೂಡಿಕೆಯಲ್ಲಿ ಕ್ರಮೇಣ ಚೇತರಿಕೆ ಆಗಿರ್ತಕ್ಕಂಥದ್ದು. ಏನಕ್ಕೆ ಇಲ್ಲಿ ಚೇತರಿಕೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಪೋಸ್ಟ್ ಕರೋನಾ, ನಾವು ಕರೋನಾದ ನಂತರದ ಕಾಲಘಟ್ಟದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವ ಕಾರಣದಿಂದ ಈ ಖಾಸಗಿ ಹೂಡಿಕೆಯಲ್ಲಿ ಕ್ರಮೇಣ ಚೇತರಿಕೆ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಅಂಡ್ ಸರ್ವಿಸ್ ಸೆಕ್ಟರ್ ಆಸ್ ದಿ ಮೇನ್ ಗ್ರೋತ್ ಇಂಜನ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಉತ್ಪಾದನೆ ಅಂದ್ರೆ ಪ್ರೊಡಕ್ಷನ್ ಅಂಡ್ ಸರ್ವಿಸ್ ಸೆಕ್ಟರ್ ಇವೆರಡನ್ನ ಹೋಲಿಕೆ ಮಾಡೋದಾದಲ್ಲಿ ನಮ್ಮ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯ ಏನಿದೆ ಇದು ನಮ್ಮ GDPಗೆ ಅತ್ಯಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥ ಒಂದು ವಲಯವಾಗಿ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಸೆಕ್ಟರ್ ವೈಸ್ ನಾವು ತೆಗೆದುಕೊಂಡಾಗ ಅಂದ್ರೆ ವಲಯಗಳ ಒಂದು ಪ್ರವೃತ್ತಿಯನ್ನ ನಾವು ತೆಗೆದುಕೊಂಡಾಗ ಸರ್ವಿಸಸ್ ಅಂದ್ರೆ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ಸೇವಾ ವಲಯ ಏನಿದೆ ಇದನ್ನ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಟು GDP ಅಂದ್ರೆ ನಮ್ಮ ಭಾರತ ದೇಶದ GDP ಏನಿದೆ ಸೊ ಇದಕ್ಕೆ ಅತಿ ದೊಡ್ಡ ಕೊಡುಗೆಯನ್ನ ನೀಡಿರ್ತಕ್ಕಂಥ ವಲಯ ಯಾವುದು ಅಂದ್ರೆ ಸೇವಾ ಕ್ಷೇತ್ರ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಅನ್ನ ನೀಡಲಾಗಿರುತ್ತೆ. ಇನ್ನು ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನ ತೆಗೆದುಕೊಂಡಾಗ
ಇದು ಇನ್ಫ್ರಾಸ್ಟ್ರಕ್ಚರ್ ಪುಷ್, ಅಂದರೆ ಇತ್ತೀಚೆಗೆ ಈ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿ ಏನಾಗ್ತಾ ಇದೆ ಅದರಿಂದ ಇದು ಬೆಂಬಲಿತವಾಗಿರುತ್ತೆ. ಬಿಕಾಸ್ ನಾವು ಯಾವುದೇ ಒಂದು ಇಂಡಸ್ಟ್ರೀಸ್ಗಳನ್ನು ಡೆವಲಪ್ ಮಾಡಬೇಕಾಗಿದ್ರೆ ಅದಕ್ಕೆ ಸಾಕಷ್ಟು ಮೂಲ ಸೌಕರ್ಯಗಳ ಅವಶ್ಯಕತೆ ಇರುತ್ತೆ. ಜಸ್ಟ್ ಟು ಸೇವ್ ಒನ್ ಎಕ್ಸಾಂಪಲ್, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಉತ್ತಮವಾಗಿದ್ದರೆ ಇಂಡಸ್ಟ್ರಿಗಳು ತುಂಬ ಹೆಚ್ಚಾಗಿ ಬೆಳೀತಕ್ಕಂಥದ್ದು. ಆ ರೀತಿಯ ಮೂಲ ಸೌಕರ್ಯಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಉದ್ಯಮಕ್ಕೆ ಹೆಚ್ಚಿನ ಬೆಂಬಲ ನಮ್ಮ ಭಾರತ ದೇಶದಲ್ಲಿ ಸಿಗ್ತಾ ಇದೆ. ಇನ್ನು ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಕೃಷಿ ಕ್ಷೇತ್ರವನ್ನು ನಾವು ತೆಗೆದುಕೊಂಡಾಗ 2025-26ನಲ್ಲಿ ಸ್ಟೇಬಲ್ ಪರ್ಫಾರ್ಮೆನ್ಸ್ ಅಂದರೆ ಸ್ಥಿರವಾದ ಒಂದು ಕಾರ್ಯಕ್ಷಮತೆಯನ್ನು ತೋರಿಸಿರುತ್ತೆ. ಫೋಕಸ್ ಆನ್ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆಯ ಮೇಲೆ ಹೆಚ್ಚು ಗಮನವನ್ನು ಹರಿಸಲಾಗಿರುತ್ತೆ. ಅಂದರೆ ಉತ್ಪಾದನೆ ಅಲ್ಲ, ಉತ್ಪಾದಕತೆ. ಉತ್ಪಾದನೆಗೂ ಉತ್ಪಾದಕತೆಗೂ ಡಿಫ್ರೆನ್ಸ್ ಏನು ಅಂದರೆ ನಾವು ಎಷ್ಟು ಇಳುವರಿ ಈಲ್ಡನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅದನ್ನು ಪ್ರೊಡಕ್ಟಿವಿಟಿ ಅಂತ ಹೇಳ್ತೇವೆ. ಓವರ್ ಆಲ್ ನಾವೇನು ಉತ್ಪಾದನೆ ಮಾಡ್ತಾ ಇದ್ದೇವೆ ಅದನ್ನು ಪ್ರೊಡಕ್ಷನ್ ಅಂತ ಹೇಳ್ತೇವೆ. 2025-26ನೇ ಸಾಲಿನಲ್ಲಿ ಪ್ರೊಡಕ್ಷನ್ಗಿಂತ ಪ್ರೊಡಕ್ಟಿವಿಟಿ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಗಮನಿಸಬಹುದಾಗಿರುತ್ತೆ. ನಮ್ಮ ಒಂದು ಕೃಷಿ ಕ್ಷೇತ್ರವನ್ನು ಇಯರ್ ಆನ್ ಇಯರ್ ನಾವೇನಾದರೂ ಹೋಲಿಕೆ ಮಾಡೋದಾದ್ರೆ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸರ್ವಿಸಸ್ ಅಂದರೆ ಕೃಷಿ ಮತ್ತೆ ಅದಕ್ಕೆ ಸಂಬಂಧಿತ ಚಟುವಟಿಕೆಗಳ ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಫಿನಾನ್ಷಿಯಲ್ ಇಯರ್ 25ಅಲ್ಲಿ ಅದು ನಮ್ಮ ಆವ್ರೇಜ್ ಗ್ರೋತ್ ರೇಟ್ ಏನಿತ್ತು ಅದನ್ನು ಕ್ರಾಸ್ ಮಾಡಿತ್ತು. ಫಿನಾನ್ಷಿಯಲ್ ಇಯರ್ 26ಅಲ್ಲಿ ಅದು ಆವ್ರೇಜ್ ರೇಟ್ಗಿಂತ ಕಡಿಮೆ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇಲ್ಲಿ ನೀವು ಒಂದು ಪಾಯಿಂಟ್ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟರೆ 2026 ಹಣಕಾಸು ವರ್ಷದಲ್ಲಿ ಕೃಷಿ ಮತ್ತು ಸಂಬಂಧಿತ ವಲಯಗಳ ಬೆಳವಣಿಗೆ ಸರಾಸರಿ ಕೃಷಿ ಬೆಳವಣಿಗೆಗಿಂತ ಕುಂಠಿತವಾಗಿತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದು ಸರಿಯಾಗಿರುತ್ತೆ. ಬಟ್ 2025 ಆರ್ಥಿಕ ವರ್ಷದಲ್ಲಿ ಸರಾಸರಿ ಅಗ್ರಿಕಲ್ಚರ್ ಗ್ರೋತ್ ಏನಿತ್ತು ಅದನ್ನ ಕ್ರಾಸ್ ಮಾಡಿರ್ತಕ್ಕಂಥದ್ದನ್ನ ಈ ಒಂದು ಗ್ರಾಫ್ ನಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ದಿಸ್ ಇಸ್ ವಾಟ್ ಈಸ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋತ್ ಅಂತಕ್ಕಂಥದ್ದನ್ನ ನಾವು ಇಯರ್ ಆನ್ ಇಯರ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಗ್ರಿಕಲ್ಚರ್ ಅಂತ ಬಂದಾಗ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಕ್ರಾಪ್ಸ್ ನಾವು ಬೆಳೀತಕ್ಕಂಥ ಬೆಳೆಗಳು, ಇನ್ನೊಂದು ಲೈಫ್ ಸ್ಟಾಕ್ ಅಥವಾ ಜಾನುವಾರುಗಳು, ಎರಡೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು. ಈ ಕ್ರಾಪ್ಸ್ ಅಂತಕ್ಕಂಥದ್ದು ತುಂಬಾ ಫ್ಲಕ್ಚುಯೇಟಿಂಗ್ ಇದೆ. ವರ್ಷದಿಂದ ವರ್ಷಕ್ಕೆ ನೀವು ನೋಡಬಹುದಾಗಿರುತ್ತೆ. ಒಮ್ಮೆ ತುಂಬಾ ಕಡಿಮೆ ಆಗಿದ್ರೆ ಒಮ್ಮೆ ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ಹೆಚ್ಚು ಅನಿಶ್ಚಿತವಾಗಿ ನಾವು ನಮ್ಮ ಕ್ರಾಪ್ಸ್ ಅಥವಾ ಬೆಳೆಗಳ ಒಂದು ಉತ್ಪಾದನೆಯನ್ನು ನಾವು ನೋಡಬಹುದಾಗಿರುತ್ತೆ. ಬಟ್ ಲೈಫ್ ಸ್ಟಾಕ್ ಅಂತಕ್ಕಂಥದ್ದು ಅಷ್ಟಾಗಿ ಫ್ಲಕ್ಚುಯೇಷನ್ಗೆ ಒಳಪಡದೇ ಇರತಕ್ಕಂಥ ಒಂದು ಕೃಷಿ ಕ್ಷೇತ್ರವಾಗಿ ನಾವು ಲೈಫ್ ಸ್ಟಾಕ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇಷ್ಟು ಈ ಒಂದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಬ್ರೀಫ್ ಇನ್ಫಾರ್ಮೇಶನ್ ಇರಬೇಕಾಗಿರುತ್ತೆ. ಇನ್ನು ಇನ್ಫ್ಲೇಷನ್ ಅಂಡ್ ಸ್ಟೆಬಿಲಿಟಿ, ಹಣದುಬ್ಬರ ಮತ್ತು ಸ್ಥಿರತೆ. ಇನ್ಫ್ಲೇಷನ್ ಅಂದ ಕೂಡಲೇ ನಮ್ಮ ಗೂಡ್ಸ್ ಅಥವಾ ನಮ್ಮ ಸರ್ವಿಸಸ್ ಏನಿರುತ್ತೆ, ಉತ್ಪಾದನೆಗಳು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು, ಅದರ ಬೆಲೆ ಹೆಚ್ಚಳ, ಅದನ್ನು ನಾವು ಸಾಮಾನ್ಯವಾಗಿ ಇನ್ಫ್ಲೇಷನ್ ಅಂತ ಹೇಳ್ತೇವೆ. ಹಾಗಿದ್ರೆ ಭಾರತ ದೇಶದಲ್ಲಿ ಈ ಒಂದು ಬೆಲೆ ಏರಿಕೆ ಅಂತಕ್ಕಂಥದ್ದು ಈ ಒಂದು ಬಜೆಟ್ನ ಪ್ರಕಾರ ಯಾವ ರೀತಿ ಇತ್ತು 2025-26ನೇ ಸಾಲಿನಲ್ಲಿ ಅಂತ ನಾವು ನೋಡೋದಾದ್ರೆ, ಇನ್ಫ್ಲೇಷನ್ ಲಾರ್ಜ್ಲಿ ಅಂಡರ್ ಕಂಟ್ರೋಲ್, ಅಂದರೆ ಸರ್ಕಾರದ ಪ್ರಕಾರ ಹಣದುಬ್ಬರ ಅಂತಕ್ಕಂಥದ್ದು ಬಹುಮಟ್ಟಿಗೆ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ. ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಮೇಂಟೈನ್. ಮ್ಯಾಕ್ರೋ ಅಂದರೆ ರಾಷ್ಟ್ರ ಮಟ್ಟದಲ್ಲಿ GDP ಆಗಿರ್ಬೋದು, ಈ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ. ಈ ರೀತಿಯ ಬೃಹತ್ ಪ್ರಮಾಣದ ಒಂದು ಟರ್ಮಿನಾಲಜಿ ಏನಿರುತ್ತೆ ಅದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಅದು ಆ ಒಂದು ಸ್ಥೂಲ ಆರ್ಥಿಕತೆ ಅಂತಕ್ಕಂಥದ್ದು ತುಂಬಾ ಸ್ಥಿರವಾಗಿ ಕಾಪಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಈ ಒಂದು ಸರ್ವೆ ಮುಖಾಂತರ ನೋಡಬಹುದಾಗಿರುತ್ತೆ. ಅಂಡ್ ಸಪೋರ್ಟಿವ್ ಮಾನಿಟರಿ ಫಿಸ್ಕಲ್ ಕೋಆರ್ಡಿನೇಷನ್ ಅಂದರೆ ಈ ಒಂದು ವಿತ್ತೀಯ ಮತ್ತು ಹಣಕಾಸಿನ ಸಮನ್ವಯ ಹೆಚ್ಚಾಗಿರುತ್ತೆ. ಈ ಮಾನಿಟರಿ ಮತ್ತೆ ಫಿಸ್ಕಲ್ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಇರುತ್ತೆ ಅಥವಾ ಒಂದು ಸಮನ್ವಯ ಇರುತ್ತೆ. ಅದರಿಂದ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹಣದುಬ್ಬರ ಇದು ತುಂಬಾ ಸ್ಥಿರತೆಯಿಂದ ಕೂಡಿರ್ತಕ್ಕಂಥದ್ದನ್ನ ನಾವು 2025-26ನೇ ಸಾಲಿನ ಹಣಕಾಸು ವರ್ಷದಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ನು ನಮ್ಮ ಭಾರತ ದೇಶ, ಇಂಡಿಯಾ ಹ್ಯಾಸ್ ಸೀನ್ ದಿ ಹೈಯೆಸ್ಟ್ ರಿಡಕ್ಷನ್ ಇನ್ ಹೆಡ್ಲೈನ್ ಇನ್ಫ್ಲೇಷನ್ ಅಮಾಂಗ್ ದಿ ಮೇಜರ್ ಎಕಾನಮೀಸ್ ಇನ್ 2025. 2025ರಲ್ಲಿ ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಭಾರತ ರಾಷ್ಟ್ರ ಈ ಒಂದು ಇನ್ಫ್ಲೇಷನ್ ಅಂತಕ್ಕಂಥದ್ದನ್ನ ಸಾಕಷ್ಟು ಕಂಟ್ರೋಲ್ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಯು ಕ್ಯಾನ್ ಸಿ ಇಂಡಿಯಾ ಇಸ್ ಇನ್ ದಿ ಟಾಪ್ ಪೊಸಿಷನ್. ಫಿಲಿಪೈನ್ಸ್ 2ನೇ ಸ್ಥಾನದಲ್ಲಿ ಬರುತ್ತೆ, 3ನೇ ಸ್ಥಾನದಲ್ಲಿ ಫ್ರಾನ್ಸ್, ಸೌತ್ ಆಫ್ರಿಕಾ, ಮೆಕ್ಸಿಕೋ. ಈ ರೀತಿಯಾಗಿ ನಾವು ನೋಡಬಹುದಾಗಿರುತ್ತೆ. ಭಾರತ ರಾಷ್ಟ್ರ ಹೈಯೆಸ್ಟ್ ರಿಡಕ್ಷನ್ ಇನ್ ಹೆಡ್ಲೈನ್ ಇನ್ಫ್ಲೇಷನ್ ಅಮಾಂಗ್ ದಿ ಮೇಜರ್ ಎಕಾನಮೀಸ್ ಇನ್ 2025 ಅನ್ನೋದು ನಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ.
ಆಗಿರುತ್ತೆ. ಇನ್ನು ಮಾನಿಟರಿ ಪಾಲಿಸಿ ಅಂದರೆ ಏನು? ಮಾನಿಟರಿ ಪಾಲಿಸಿ ಅಂದರೆ ಇಟ್ ಈಸ್ ಅಬೌಟ್ ಕೀಪಿಂಗ್ ದಿ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿ ಬೈ ಸ್ಟೇಬಲ್. ಅಂದರೆ ನಾವು ಏನು ಗೂಡ್ಸನ್ನು ಮತ್ತು ಸರ್ವಿಸಸನ್ನು ನಾವು ಖರೀದಿ ಮಾಡ್ತೇವೆ ಅದರ ಬೆಲೆಗಳನ್ನು ಸ್ಥಿರವಾಗಿ ಇರ್ತಕ್ಕಂಥದ್ದನ್ನು ನಾವು ಮಾನಿಟರಿ ಪಾಲಿಸಿ ಅಂತ ಹೇಳ್ತೇವೆ. ಸೊ ಮಾನಿಟರಿ ಪಾಲಿಸಿಯನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು ಅಂದರೆ ಆ ರಾಷ್ಟ್ರದ ಸೆಂಟ್ರಲ್ ಬ್ಯಾಂಕ್ ಅಥವಾ ನಮ್ಮ ಭಾರತ ದೇಶಕ್ಕೆ ನಾವು ತೆಗೆದುಕೊಂಡಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು. ಅಲ್ಲಿಗೆ ಈ ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು ಯಾರ ಒಂದು ಕಂಟ್ರೋಲಲ್ಲಿ ಇರುತ್ತೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಕಂಟ್ರೋಲಲ್ಲಿ ಇರುತ್ತೆ. ಸೊ ಇವರು ಈ ಒಂದು ಗೂಡ್ಸ್ ಮತ್ತು ಸರ್ವಿಸಸ್ ನಾವೇನು ಬೈ ಮಾಡ್ತಾ ಇದ್ದೇವೆ ಸೊ ಅದನ್ನು ಸ್ಟೇಬಲ್ ಆಗಿ ಇಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಇವ್ರು ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡೋದು ಕಡಿಮೆ ಮಾಡ್ಬೋದು. ಸೊ ಇವೆಲ್ಲ ಎಕ್ಸಸೈಸನ್ನು RBI ಮಾಡ್ತಾ ಇರುತ್ತೆ. ಸೊ ಇವೆಲ್ಲವನ್ನ ಏನಕ್ಕೆ ಮಾಡ್ತಾರೆ ಅಂದರೆ ಈ ಒಂದು ಮಾನಿಟರಿ ಬ್ಯಾಲೆನ್ಸನ್ನು ಮಾಡುವ ಉದ್ದೇಶದಿಂದ RBI ಇವೆಲ್ಲ ಬದಲಾವಣೆಗಳನ್ನು ಮಾಡ್ತಾ ಇರುತ್ತೆ. ಇನ್ನು ಫಿಸ್ಕಲ್ ಪಾಲಿಸಿ ಬಂದಾಗ, ವಿತ್ತೀಯ ಒಂದು ನೀತಿ ಅಂತ ಬಂದಾಗ ಇದು ಸರ್ಕಾರದ ಒಂದು ನಿರ್ಧಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯು ನೋ ದ ಡಿಫ್ರೆನ್ಸ್. ನಾವು ಮಾನಿಟರಿ ಬಂದಾಗ ಅದು RBI ನಿರ್ಧಾರವಾಗಿರುತ್ತೆ, ಬಟ್ ಫಿಸ್ಕಲ್ ಅಂತ ಬಂದಾಗ ಅದು ಸರ್ಕಾರದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಗವರ್ಮೆಂಟ್ ಕ್ಯಾನ್ ಡಿಸೈಡ್ ಟು ಸ್ಪೆಂಡ್ ಮನಿ ಟು ಪ್ರೈವೇಟ್ ಪ್ರೊವೈಡ್ ಪಬ್ಲಿಕ್ ಸರ್ವಿಸಸ್. ಅಂದರೆ ಸರ್ಕಾರ ಈ ಒಂದು ಸಾರ್ವಜನಿಕ ಸೇವೆಗಳನ್ನು ಒದಗಿಸಲಿಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಸಪೋರ್ಟ್ ದಿ ಎಕಾನಮಿ ಅಂಡ್ ರಿಡ್ಯೂಸ್ ಇನ್ಇಕ್ವಾಲಿಟೀಸ್. ಅಂದರೆ ಸಮಾಜದಲ್ಲಿರುವ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಸೊ ದೇ ಕ್ಯಾನ್ ಕಲೆಕ್ಟ್ ದಿಸ್ ಮನಿ ವಯಾ ಟ್ಯಾಕ್ಸಸ್ ಆರ್ ಬೈ ಬಾರೋಯಿಂಗ್ ಫ್ರಮ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ಅಂದರೆ ಇದನ್ನು ತೆರಿಗೆಯ ರೂಪದಲ್ಲಿ ಅವರು ಪಡೆದುಕೊಳ್ತಾರೆ ಅಥವಾ ಸಾಲದ ಮುಖಾಂತರ ಅವರು ಪಡೆದುಕೊಳ್ತಾರೆ. ಸೊ ನಾವೇ ನೋಡ್ಬೋದು ಈ ಒಂದು ಟ್ಯಾಕ್ಸಸ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅಥವಾ ಟ್ಯಾಕ್ಸಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ಅವರು ಬದಲಾವಣೆ ಮಾಡ್ತಾ ಇರ್ತಾರೆ. ಸೊ ಇದು ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ 2025-26ನೇ ಸಾಲಿನ ಒಂದು ಎಕನಾಮಿಕ್ ಸರ್ವೆಯ ಪ್ರಕಾರ there was a balance between monetary ಮತ್ತು ಫಿಸ್ಕಲ್ ಪಾಲಿಸಿ ಅಂತ ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಇನ್ಫ್ಲೇಷನ್ ಅಂತಕ್ಕಂಥದ್ದು ಬಹುತೇಕ ನಿಯಂತ್ರಣದಲ್ಲಿತ್ತು ಅಂತಕ್ಕಂಥದ್ದನ್ನು ಈ ವರದಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಫಿಸ್ಕಲ್ ಪೊಸಿಷನ್ ಅಂದರೆ ನಮ್ಮ ಭಾರತ ದೇಶದ ವಿತ್ತೀಯ ಸ್ಥಿತಿ, ಹಣಕಾಸಿನ ಸ್ಥಿತಿ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಕಂಟಿನ್ಯೂಡ್ ಫಿಸ್ಕಲ್ ಕನ್ಸಾಲಿಡೇಷನ್ ಅಂದರೆ ನಮ್ಮ ಒಂದು ವಿತ್ತೀಯ ಬಲವರ್ಧನೆಯನ್ನು ನಾವು ನೋಡಿರ್ತೇವೆ. ಇದರ ಅರ್ಥ ಏನು ಅಂದರೆ ಸೊ ಒಂದು ದೇಶಕ್ಕೆ ನಾವು ಬಜೆಟನ್ನು ಮಂಡಿಸಬೇಕಾಗಿದ್ರೆ ಆ ವರ್ಷದಲ್ಲಿ ನಾವು ಎಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅಂದಾಜು ಮಾಡ್ತಾರೆ. ಅಷ್ಟು ಹಣ ನಮ್ಗೆ ಎಲ್ಲಿಂದ ಬರುತ್ತಂದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಮುಖಾಂತರ ನಮಗೆ ಭಾರತ ದೇಶಕ್ಕೆ ಬರ್ತಕ್ಕಂಥದ್ದು. ಬಟ್ ಅಲ್ಲೇನಾದರೂ ಶಾರ್ಟೇಜ್ ಇದ್ದಾಗ ಅದನ್ನು ನಾವು ಬಾರೋ ಮಾಡಬೇಕಾಗಿರುತ್ತೆ, ಸಾಲದ ರೂಪದಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ಈ ಎರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ನಾವು ಫಿಸ್ಕಲ್ ಡಿಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ವಿತ್ತೀಯ ಕೊರತೆ ಅಂತಕ್ಕಂಥದ್ದು ನಾವು ಹೆಚ್ಚು ಸಾಲ ಮಾಡಿದಷ್ಟು ವಿತ್ತೀಯ ಕೊರತೆ ಹೆಚ್ಚಾಗಿರುತ್ತೆ, ಕಡಿಮೆ ಮಾಡಿದಷ್ಟು ನಾವು ವಿತ್ತೀಯ ಕೊರತೆ ಕಡಿಮೆ ಆಗಿರುತ್ತೆ. ಸೊ ಆ ಒಂದು ಫಿಸ್ಕಲ್ ಕನ್ಸಾಲಿಡೇಷನ್ ಅಂತಕ್ಕಂಥದ್ದು ಚೆನ್ನಾಗಿ ಆಗ್ತಾ ಇದೆ ಅಂತ ಈ ಒಂದು ವರದಿಯ ಮುಖಾಂತರ ಹೇಳಲಾಗ್ತಾ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇಯರ್ ಆನ್ ಇಯರ್ ನಾವು ತೆಗೆದುಕೊಳ್ತಕ್ಕಂಥ ಒಂದು ಸಾಲ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಈ ಒಂದು ವರದಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಬಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ನಾನು ಬಜೆಟ್ ಅನ್ನ ಡಿಸ್ಕಸ್ ಮಾಡಿದಾಗ ಅದರ ವ್ಯಾಲ್ಯೂಸ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಫೋಕಸ್ ಆನ್ ಗ್ರೋತ್ ಓರಿಯೆಂಟೆಡ್ ಸ್ಪೆಂಡಿಂಗ್. ಸೊ ಈ ಒಂದು ಹಣವನ್ನ ಹೆಚ್ಚಾಗಿ ಈ ಒಂದು ಬೆಳವಣಿಗೆ ಆಧಾರಿತ ಖರ್ಚಿನ ಮೇಲೆ ಹೆಚ್ಚಿನ ಗಮನ ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಏನಂದ್ರೆ ಮೋರ್ ಮೀನಿಂಗ್ಫುಲ್ ಎಕ್ಸ್ಪೆಂಡಿಚರ್. ಅಂದರೆ ಸರ್ಕಾರ ಏನು ಹಣವನ್ನು ಖರ್ಚು ಮಾಡ್ತಾ ಇದೆ ಅದು ತುಂಬಾ ಅರ್ಥಪೂರ್ಣವಾಗಿ ಖರ್ಚು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ಒಂದು ವರದಿಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್ ಅಂದರೆ ನಾವು ಏನು ಖರ್ಚನ್ನ ಮಾಡ್ತಾ ಇದ್ದೇವೆ ಅದರ ಗುಣಮಟ್ಟದ ತುಂಬಾ ಸುಧಾರಣೆ ಆಗಿರ್ತಕ್ಕಂಥದ್ದನ್ನ ಸರ್ಕಾರ ಈ ಒಂದು ಮಾಹಿತಿಯ ಮುಖಾಂತರ ಹೇಳಲಾಗ್ತಾ ಇದೆ. ಇನ್ನು ಎಕ್ಸ್ಟರ್ನಲ್ ಸೆಕ್ಟರ್ ಬಂದಾಗ ವೆನ್ ಐ ಸೇ ಬಾಹ್ಯ ವಲಯ ಅಂತ ಬಂದಾಗ ನಮ್ಮ ಎಕ್ಸ್ಪೋರ್ಟ್ ಹೇಗಿದೆ, ಬೇರೆ ರಾಷ್ಟ್ರಗಳಿಗೆ ನಾವು ರಫ್ತನ್ನ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ, ಸೊ ಅದನ್ನ ನಾವು ಎಕ್ಸ್ಟರ್ನಲ್ ಸೆಕ್ಟರ್ ಅಥವಾ ಬಾಹ್ಯ ವಲಯ ಅಂತ ಹೇಳ್ತೇವೆ. ಸೊ ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮ್ಯಾನೇಜಬಲ್ ಕರೆಂಟ್ ಅಕೌಂಟ್ ಪೊಸಿಷನ್ ಅಂದ್ರೆ ನಮ್ಮ ಒಂದು ಚಾಲ್ತಿ ಖಾತೆ ಏನಿದೆ ಅದು ನಿರ್ವಹಿಸಬಹುದಾದ ಚಾಲ್ತಿ ಖಾತೆಯನ್ನ ಹೊಂದಿರ್ತೇವೆ. ನಾವು ವಾಟ್ ಯು ಮೀನ್ ಬೈ ಕರೆಂಟ್ ಅಕೌಂಟ್ ಅಂದ್ರೆ ನಾವು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿದ್ರೆ ಬೇರೆ ದೇಶಕ್ಕೆ ನಾವು ಮಾರಾಟ ಮಾಡಿದಾಗ ನಮಗೆ ಹಣ ಪಾಸಿಟಿವ್ ಆಗುತ್ತೆ. ನಾವು ಅದನ್ನೇ ಅಥವಾ ಬೇರೊಂದು ಉತ್ಪನ್ನವನ್ನ ನಾವು ಬೇರೆ ದೇಶದಿಂದ ನಾವು ಖರೀದಿ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಹಣ ಮೈನಸ್ ಆಗುತ್ತೆ. ಸೊ ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಅನ್ನೇ ನಾವು ಕರೆಂಟ್ ಅಕೌಂಟ್ ಅಂತ ಹೇಳ್ತೇವೆ. ಸಪೋಸ್ ನಮ್ಮ ಒಂದು ಎಕ್ಸ್ಪೋರ್ಟ್
ಇಂಪೋರ್ಟ್ಗಿಂತ ಕಡಿಮೆ ಆಗೋದ್ರೆ ಸೊ ನಮ್ಮ ಒಂದು ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು ಕೊರತೆ ಆಗುತ್ತೆ. ಅದನ್ನೇ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾವು ತುಂಬಾ ಸರ್ವಿಸ್ ಸೆಕ್ಟರನ್ನು ಬೇರೆ ದೇಶಕ್ಕೆ ನಾವು ಮಾರಾಟ ಮಾಡ್ತಕ್ಕಂಥದ್ದು, ಬಟ್ ಕಚ್ಚಾ ತೈಲವನ್ನು ನಾವು ಜಾಸ್ತಿ ಖರೀದಿ ಮಾಡ್ತಕ್ಕಂಥದ್ದು. ಇಮ್ಯಾಜಿನ್, ಇವಾಗ ನಮ್ಮ ಸರ್ವಿಸ್ ಸೆಕ್ಟರ್ನಿಂದ ನಾವೇನು ಹಣ ಗಳಿಸ್ತಾ ಇದ್ದೇವೆ, ಸೊ ಅದು ಕಚ್ಚಾ ತೈಲಕ್ಕಿಂತ ಕಡಿಮೆ ಆಗಿದ್ದಾಗ ನಮ್ಮ ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು ಡೆಫಿಸಿಟ್ ಆಗುತ್ತೆ. ಬಟ್ ಈ ಒಂದು ಎಕನಾಮಿಕ್ ಸರ್ವೆಯ ಪ್ರಕಾರ ನಮ್ಮ ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು ಮ್ಯಾನೇಜಬಲ್ ಆಗಿರುತ್ತೆ ಅಥವಾ ನಿರ್ವಹಿಸಬಹುದಾದ, ಅಂದರೆ ಟು ಬ್ರಾಡರ್ ಕಾಂಟೆಕ್ಸ್ಟ್ ಅಲ್ಲಿ ಅದೊಂದು ಧನಾತ್ಮಕವಾಗಿದೆ ಅಥವಾ ಇದನ್ನ ನಿರ್ವಹಿಸಬಹುದಾಗಿರ್ತಕ್ಕಂಥ ಕರೆಂಟ್ ಅಕೌಂಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಎಕ್ಸ್ಪೋರ್ಟ್ ಗ್ರೋತ್ ಫೇಸಸ್ ಗ್ಲೋಬಲ್ ಹೆಡ್ ವಿಂಡ್ಸ್, ಅಂದ್ರೆ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಟ್ರೇಡ್ ವಾರ್ಸ್ ಏನಿದಾವೆ, ವ್ಯಾಪಾರ ಯುದ್ಧಗಳು ಏನಾಗ್ತಾ ಇದೆ, ಅದರ ಪ್ರತಿಕೂಲತೆಯ ನಡುವೆಯೂ ಕೂಡ ರಫ್ತು ಅಂತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ, ಸೊ US ಅಂತ ರಾಷ್ಟ್ರಗಳು ಹೆಚ್ಚಿನ ಟ್ಯಾರಿಫ್ಗಳನ್ನು ವಿಧಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಒಂದು ಪ್ರತಿಕೂಲ ಪರಿಣಾಮಗಳಿದ್ದರೂ ಕೂಡ ನಮ್ಮ ರಫ್ತು ಅಂತಕ್ಕಂಥದ್ದು ಸ್ಥಿರವಾಗಿ ಮೇಂಟೈನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಫಾರೆಕ್ಸ್ ರಿಸರ್ವ್ಸ್ ಪ್ರೊವೈಡೆಡ್ ಬಫರ್, ಅಂದರೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಏನಿರುತ್ತೆ, ಅಂದರೆ ನಾವು ಯಾವ ಯಾವ ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ಡಾಲರ್ಸ್ನ ಮೌಲ್ಯದಲ್ಲಿ ನಾವು ಮಾರಾಟ ಮಾಡಿರ್ತೇವೆ ಅದನ್ನು ನಾವು ಫಾರಿನ್ ರಿಸರ್ವ್ಸ್ ಅಥವಾ ವಿದೇಶಿ ಮೀಸಲು ಅಂತ ಹೇಳ್ತೇವೆ. ಸೊ ಅದು ನಮಗೆ ಒಂದು ಬಫರ್ ಆಗಿ ನಮ್ಮ ಭಾರತ ದೇಶದ ಈ ಒಂದು ಕರೆಂಟ್ ಅಕೌಂಟನ್ನು ಸ್ಥಿರವಾಗಿ ಇಡಲಿಕ್ಕೆ ಸಹಾಯ ಮಾಡಿದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಇನ್ನು ವಾಟ್ ಆರ್ ದಿ ರಿಸ್ಕ್ಸ್ ಅಂಡ್ ಚಾಲೆಂಜಸ್, ಅಪಾಯಗಳು ಮತ್ತು ಸವಾಲುಗಳೇನಿದ್ದಾವೆ ಅಂದರೆ ಈ ಒಂದು ಎಕನಾಮಿಕ್ ಸರ್ವೆಯನ್ನು ಓದಿದ ನಂತರ ನಾವು ಏನನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೇವೆ, ನಾವು ಏನನ್ನ ಇನ್ನೂ ಸರಿಪಡಿಸಿಕೊಳ್ಳಬೇಕು ಅಂತ ನಾವಿಲ್ಲಿ ನೋಡೋದಾದ್ರೆ, ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ ಅಂದರೆ ಜಾಗತಿಕ ಆರ್ಥಿಕ ಹಿಂಜರಿತ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇದರಿಂದ ನಾವು ತುಂಬಾ ಕೇರ್ಫುಲ್ ಆಗಿ, ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನ ಏರ್ಪಡಿಸ್ತಕ್ಕಂಥದ್ದು ಅಥವಾ ಇನ್ನೂ ಹೆಚ್ಚಿನ ರೀತಿಯ ಸ್ನೇಹಪರ ಸಂಬಂಧಗಳನ್ನು ನಾವು ಹೆಚ್ಚು ಮಾಡೋದ್ರಿಂದ ಈ ಜಾಗತಿಕ ಆರ್ಥಿಕ ಹಿಂಜರಿತ ಏನಿರುತ್ತೆ, ಸೊ ಅದರಿಂದ ಆಗಬಹುದಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಅಥವಾ ನಾವು ಪರಿಣಾಮವನ್ನು ತಡೆಯಬಹುದಾಗಿರುತ್ತೆ. ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂದರೆ ಯುದ್ಧಗಳು ನಡೀತಾ ಇರ್ತಕ್ಕಂಥದ್ದು, ಯಾವಾಗ ಈ ಒಂದು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ನಡೆಯುತ್ತೆ, ಈ ಟ್ರೇಡ್ ಅಂತಕ್ಕಂಥದ್ದು ಇಂಪ್ಯಾಕ್ಟ್ ಆಗುತ್ತೆ. ಅದು ಎಕ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಇಂಪೋರ್ಟ್ ಆಗಿರ್ಬೋದು, ಎರಡರ ಮೇಲೆ ಕೂಡ ಪ್ರಭಾವ ಬೀರ್ತಕ್ಕಂಥದ್ದು. ಸೊ ಇದು ಕೂಡ ಒಂದು ಆರ್ಥಿಕತೆಗೆ ತುಂಬಾ ಸವಾಲಿನ ಒಂದು ವಿಷಯವಾಗಿ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಕಮಾಡಿಟಿ ಪ್ರೈಸ್ ವೋಲಟೈಲಿಟಿ ಅಂದರೆ ಸರಕುಗಳ ಬೆಲೆ ಅಂತಕ್ಕಂಥದ್ದು ಏರಿಳಿತ ತುಂಬಾ ಹೆಚ್ಚಾಗಿರುತ್ತೆ. ಆಬ್ವಿಯಸ್ಲಿ ಯಾವಾಗ ಈ ಒಂದು ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂತಕ್ಕಂಥದ್ದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡ್ಯೂ ಟು ಜಿಯೋ ಪೊಲಿಟಿಕಲ್ ರೀಸನ್ಸ್ ನಿಂದ, ಇದು ಯಾವಾಗ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಆ ಬೆಲೆಗಳು ಅಂತಕ್ಕಂಥದ್ದು ಸ್ಥಿರವಾಗಿರೋದಿಲ್ಲ, ಅದು ವೋಲಟೈಲ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಅಂಡ್ ಕ್ಲೈಮೇಟ್ ರಿಲೇಟೆಡ್ ರಿಸ್ಕ್ ಅಂದರೆ ಹವಾಮಾನ ಸಂಬಂಧಿತ ಅಪಾಯಗಳು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಡೆ ಫ್ಲಡ್ ಆಗುತ್ತೆ ಅಥವಾ ಭೂಕಂಪವಾಗುತ್ತೆ, ಸೊ ಅಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳು ನಾಶವಾಗಿರುತ್ತೆ. ಸಪೋಸ್ ನಾವು ಅವರ ಮೇಲೆ ಡಿಪೆಂಡ್ ಆಗಿದ್ರೆ ಅಥವಾ ನಮ್ಮ ದೇಶದಲ್ಲಿಯೇ ಆ ರೀತಿಯ ಪರಿಸ್ಥಿತಿಗಳು ಸಂಭವಿಸಿದಲ್ಲಿ ನಾವು ಆ ಒಂದು ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ಟ್ರೇಡ್ ಮಾಡ್ತಾ ಇದ್ರೆ ಸೊ ಅದರಿಂದ ಬರ್ತಕ್ಕಂಥ ಆದಾಯ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಅಪಾಯಗಳು ಮತ್ತು ಸವಾಲುಗಳನ್ನು ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಎಕನಾಮಿಕ್ ಸರ್ವೆ 2025-26 ನಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡೋದಾದ್ರೆ, ಸೊ ಈ ಒಂದು ಎಕನಾಮಿಕ್ ಸರ್ವೆನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಟೇಬಲ್ ಮಾಡಲಾಗುತ್ತೆ ಅಥವಾ ಮಂಡಿಸಲಾಗ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ಸೆಟ್ಸ್ ರೋಡ್ ಮ್ಯಾಪ್ ಫಾರ್ ಗ್ರೋತ್, ಸ್ಟೆಬಿಲಿಟಿ ಅಂಡ್ ವಿಕಸಿತ್ ಭಾರತ್ ಬೈ 2047, 2047ರ ವೇಳೆಗೆ ಭಾರತ ದೇಶವನ್ನ ಒಂದು ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡುವತ್ತ ಬೆಳವಣಿಗೆ, ಸ್ಥಿರತೆ ಮತ್ತೆ ವಿಕಸಿತ ಭಾರತವನ್ನ ಸೂಚಿಸ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇನ್ನು ರಿಯಲ್ GDP ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ, 7.4% ನಾವು ಫಿನಾನ್ಷಿಯಲ್ ಇಯರ್ 26 ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಗ್ರಾಸ್ ವ್ಯಾಲ್ಯೂ ಆಡೆಡ್ ಗ್ರೋತ್ ಎಷ್ಟಿರುತ್ತೆ ಅಂದ್ರೆ 7.3% ಇರುತ್ತೆ. ಸೊ ಇವೆರಡನ್ನ ನಾನಿಲ್ಲಿ ಬ್ರೇಕ್ ಮಾಡ್ತೇನೆ. ರಿಯಲ್ GDP ಅಂದ್ರೆ ಏನು, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೆ ಏನು, ಸೊ ಇವೆರಡನ್ನ ಕೂಡ ನಾನು ಮುಂದಿನ ಸ್ಲೈಡ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇಲ್ಲಿ ಇಂಡಿಯಾ ಸರ್ವಿಸ್ GVA ಗ್ರೋತ್ ಔಟ್ ಪರ್ಫಾರ್ಮ್ ಗ್ಲೋಬಲ್ ಟ್ರೆಂಡ್ಸ್, ಅಂದರೆ ನಮ್ಮ ಭಾರತ ದೇಶದ ಗ್ರಾಸ್ ವ್ಯಾಲ್ಯೂ ಆಡೆಡ್ ಈ ಒಂದು ಮೌಲ್ಯ ಏನಿದೆ ಇದು ಜಾಗತಿಕ ಪ್ರವೃತ್ತಿ ಏನಿದೆ ಇದಕ್ಕಿಂತ ನಾವು ಉತ್ತಮವಾಗಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಒಂದು ಗ್ರಾಫ್ನಲ್ಲಿ ನಾವು 3 ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ಬೋದಾಗಿರುತ್ತೆ. ಒಂದು ಪ್ರೀ ಕೋವಿಡ್ ಲೆವೆಲ್ನಿಂದ ಆಗಿರ್ತಕ್ಕಂಥ ಒಂದು ಡಿವಿಯೇಷನ್, ಅಂದರೆ ಈ ನಮ್ಮ
ಕೋವಿಡ್ಗಿಂತ ಮುಂಚೆ ಅದಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ಈ ಒಂದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತಕ್ಕಂಥದ್ದು ಎಷ್ಟು ಬದಲಾವಣೆ ಆಗಿದೆ ಅದನ್ನು ಈ ಗೋಲ್ಡನ್ ಲೈನ್ ತೋರಿಸ್ತಕ್ಕಂಥದ್ದು. ಪ್ರೀ ಕೋವಿಡ್ ಆವರೇಜ್ ಗ್ರೋತ್ ಅಂದರೆ ಕೋವಿಡ್ಗಿಂತ ಮುಂಚೆ ಸರಾಸರಿ ಬೆಳವಣಿಗೆ ಎಷ್ಟಿತ್ತು ಅಂತಕ್ಕಂಥದ್ದನ್ನು ಈ ಪರ್ಪಲ್ ಲೈನ್ ಸೂಚಿಸ್ತಾ ಇದೆ. ಸೊ ಈ ಗ್ರೀನ್ ಲೈನ್ ಏನಿದೆ ಇದು 2024 ಒಂದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಚೈನಾ ರಾಷ್ಟ್ರವನ್ನು ತೆಗೆದುಕೊಂಡಾಗ ಡಿವಿಯೇಷನ್ -3.1 ಡಿವಿಯೇಷನ್ ಆಗಿರ್ತಕ್ಕಂಥದ್ದು ಅಂದರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತಕ್ಕಂಥದ್ದು ಪೋಸ್ಟ್ ಕೋವಿಡ್ ಇನ್ನೂ ಕೂಡ ಅವರು -3.1 ಅಂದರೆ 3.1 ಅಷ್ಟು ಅವರು ಚೇತರಿಕೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೀ ಕೋವಿಡ್ ಇದು 8 ಪಾಯಿಂಟ್ಸ್ ಇತ್ತು, ಪೋಸ್ಟ್ ಕೋವಿಡ್ ಇದು 5 ಪಾಯಿಂಟ್ಸ್ ಇದೆ. ಅಂದರೆ ಸರಿ ಸುಮಾರು 3 ಪಾಯಿಂಟ್ಸ್ ಅಷ್ಟು ಅದು ಡಿಫ್ರೆನ್ಸ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ನಮ್ಮ ಭಾರತ ದೇಶವನ್ನು ನಾವು ತೆಗೆದುಕೊಂಡಾಗ ಸೊ ಪ್ರೀ ಕೋವಿಡ್ ಇರ್ತಕ್ಕಂಥದ್ದು 7.6 ಪಾಯಿಂಟ್ಸ್ ಇರುತ್ತೆ, ಪೋಸ್ಟ್ ಕೋವಿಡ್ ಬಂದು 7.2% ಇರುತ್ತೆ. ಸೊ ಅಲ್ಲಿಗೆ ಡಿಫ್ರೆನ್ಸ್ ಬಂದು -0.4% ಇರ್ತಕ್ಕಂಥದ್ದು. ಸೊ ಅಲ್ಲಿಗೆ ಈ ಒಂದು ಡಿವಿಯೇಷನ್ ಏನಿದೆ ಪ್ರೀ ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ಏನು ಡಿವಿಯೇಷನ್ ಇದೆ ಸೊ ಆ ಒಂದು ಅಂತರವನ್ನು ನಾವು ಸಾಕಷ್ಟು ಇಲ್ಲಿ ಬ್ರಿಡ್ಜ್ ಮಾಡಿರ್ತಕ್ಕಂಥದ್ದನ್ನು ಸೊ ಈ ಒಂದು ಕಂಪ್ಯಾರಿಟಿವ್ ಗ್ರಾಫ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವೆರಾಸ್ ನಾವು ಬೇರೆ ರಾಷ್ಟ್ರಗಳನ್ನು ನೋಡಿದ್ರೆ ಚೈನಾ, USA, ಪ್ರಪಂಚ ಟೋಟಲ್ ವರ್ಲ್ಡನ್ನು ನಾವು ಆವ್ರೇಜ್ ಆಗಿ ತಗೊಂಡ್ರೆ ಇವನ್ ಅಲ್ಲೂ ಕೂಡ ಡಿವಿಯೇಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಯುರೋಪಿಯನ್ ಯೂನಿಯನ್ ಬೃಹತ್ ಆಗಿರ್ತಕ್ಕಂಥ ಮಾರುಕಟ್ಟೆ, UK ಇವೆಲ್ಲ ಕೂಡ ಈ ಒಂದು ಡಿವಿಯೇಷನ್ ಅನ್ನು ನಾವು ಕಂಪೇರ್ ಮಾಡಿದ್ರೆ ಭಾರತ ದೇಶಕ್ಕಿಂತ ಹೆಚ್ಚಿನ ಡಿವಿಯೇಷನ್ ಇರ್ತಕ್ಕಂಥದ್ದನ್ನು ಈ ಒಂದು ಗ್ರಾಫ್ನ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ GVA ಮತ್ತು GDPಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ ನೋಡಿ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೆ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಬೈ ಸ್ಪೆಸಿಫಿಕ್ ಇಂಡಸ್ಟ್ರಿ ಆರ್ ಸೆಕ್ಟರ್. ನೋಡಿ GDP ಅಂತ ತೆಗೆದುಕೊಂಡಾಗ ಸೊ ಇದು ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಇಂಡಿಯಾದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಯಾವುದೇ ಒಂದು ಸರಕು ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು ಇದರ ಒಟ್ಟು ಮೌಲ್ಯ, ಇದನ್ನು ನಾವು ಕನ್ಸಾಲಿಡೇಟೆಡ್ ವ್ಯಾಲ್ಯೂ ಅಂತ ಹೇಳ್ಬೋದಾಗಿರುತ್ತೆ. ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದರೆ ಇಂಡಿವಿಜುವಲ್ ಸೆಕ್ಟರನ್ನು ನಾವು ತೆಗೆದುಕೊಳ್ತೇವೆ, ಅದು ಎಷ್ಟು ವ್ಯಾಲ್ಯೂವನ್ನು GDPಗೆ ಸೇರಿಸ್ತಾ ಇದೆ. ಇವಾಗ ಕೃಷಿ ವಲಯ ಆಗಿರ್ಬೋದು, ಸೇವಾ ವಲಯ ಆಗಿರ್ಬೋದು, ಈ ರೀತಿಯಾಗಿ ನಾವು ಬ್ರೇಕ್ ಮಾಡ್ಕೊಳ್ತೇವೆ. ಆ ರೀತಿ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ನ ವ್ಯಾಲ್ಯೂವನ್ನು ಹೇಳಿದಾಗ ಅದನ್ನು ನಾವು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಟ್ಯಾಕ್ಸಸ್ ಆಗಿರ್ಬೋದು ಅಥವಾ ಸಬ್ಸಿಡೀಸ್ ಆಗಿರ್ಬೋದು ಏನನ್ನ ಕೂಡ ನಾವು ಗ್ರಾಸ್ ವ್ಯಾಲ್ಯೂ ಆಡೆಡ್ ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಬಟ್ GDPಯಲ್ಲಿ ನಾವು ಆ ಒಂದು ಕ್ಯಾಲ್ಕುಲೇಷನ್ ಅನ್ನ ತೆಗೆದುಕೊಳ್ತೇವೆ. ಸೊ ಇದು ಈ ಒಂದು GVAಗೂ ಮತ್ತೆ GDPಗೂ ಇರತಕ್ಕಂಥ ವ್ಯತ್ಯಾಸವಾಗಿರುತ್ತೆ. ಸೊ GVAದಲ್ಲಿ ನಾವು ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಬೈ ಸ್ಪೆಸಿಫಿಕ್ ಇಂಡಸ್ಟ್ರಿ ಆರ್ ಸ್ಪೆಸಿಫಿಕ್ ಸೆಕ್ಟರ್ ಅಂದ್ರೆ ಒಂದು ನಿರ್ದಿಷ್ಟ ವಲಯ ಅಥವಾ ಒಂದು ನಿರ್ದಿಷ್ಟ ಉದ್ಯಮದಿಂದ ಉತ್ಪಾದನೆ ಆಗ್ತಕ್ಕಂಥ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೇವೆ. ಇನ್ನು GDP ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ದಿ ಎಕಾನಮಿ ಅಂದ್ರೆ ಒಂದು ಆರ್ಥಿಕ ಅಥವಾ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲಾ ಅಂತಿಮ ಸರಕುಗಳು, ಎಲ್ಲಾ ಅಂತಿಮ ಸೇವೆಗಳ ಒಟ್ಟು ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೇವೆ. ಸೊ GVA ಏನರ ಮೇಲೆ ಫೋಕಸ್ ಆಗುತ್ತಂದ್ರೆ ಪ್ರೊಡ್ಯೂಸರ್ ವ್ಯಾಲ್ಯೂ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್, ಸಬ್ಸಿಡೀಸ್, ವೆರಾಸ್ GDP ಇನ್ಕ್ಲೂಡ್ಸ್ ದೆಮ್. ಅಂದ್ರೆ GVAದಲ್ಲಿ ನಾವು ಉತ್ಪಾದಕ ಮೌಲ್ಯವನ್ನ ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ಏನನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂದ್ರೆ ಸರ್ಕಾರ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನಾಗ್ಲಿ ಅಥವಾ ಆ ಒಂದು ತೆರಿಗೆಗಳನ್ನಾಗ್ಲಿ ಅಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಹಾಗಿದ್ರೆ GDPಗೂ GVAಗೂ ಇರ್ತಕ್ಕಂಥ ಒಂದು ರಿಲೇಷನ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಸೊ GDP ಇಸ್ ಈಕ್ವಲ್ ಟು GVA ಪ್ಲಸ್ ಅದಕ್ಕೆ ನಾವು ಟ್ಯಾಕ್ಸಸ್ ಅನ್ನ ಸೇರಿಸಬೇಕು, ತೆರಿಗೆಯನ್ನ ಸೇರಿಸಬೇಕಾಗಿರುತ್ತೆ. ಅದರಲ್ಲಿ ಸಬ್ಸಿಡಿಗಳನ್ನ ನಾವು ಮೈನಸ್ ಮಾಡಬೇಕಾಗಿರುತ್ತೆ, ಯಾಕಂದ್ರೆ ಸಬ್ಸಿಡಿ ಇಸ್ ಲಾಸ್ ಟು ದಿ ಗವರ್ನಮೆಂಟ್. ಸೊ ಅದರಿಂದ ಸಬ್ಸಿಡಿಯನ್ನ ಮೈನಸ್ ಮಾಡಬೇಕಂದ್ರೆ GVA ಪ್ಲಸ್ ಟ್ಯಾಕ್ಸಸ್ ಮೈನಸ್ ಸಬ್ಸಿಡಿಯನ್ನು ನಾವು ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ಒಂದು ವ್ಯಾಲ್ಯೂವನ್ನು ನಾವು GDP ಅಂತ ಕರಿತೇವೆ. ಸೊ ಇವೆಲ್ಲ ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಬಿಕಾಸ್ ಇತ್ತೀಚೆಗೆ ವ್ಯಾಲ್ಯೂಸನ್ನು ಕೊಟ್ಬಿಟ್ಟು ಇನ್ನೊಂದು ಟರ್ಮ್ನ ಕಂಡುಹಿಡಿಯಲಿಕ್ಕೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಬಜೆಟ್ ಅಥವಾ ಸರ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೆಲ್ಲ ಟರ್ಮಿನಾಲಜಿ ಏನಿರುತ್ತೆ ಸೊ ಅದರ ಒಂದು ಸಪ್ರೇಟ್ ನೋಟ್ಸ್ ನಿಮ್ಮಲ್ಲಿ ಕಂಪಲ್ಸರಿ ಇರಬೇಕಾಗಿರುತ್ತೆ. ಹಾಗಿದ್ರೆ GDP ಗ್ರೋತ್ ಇಯರ್ ಆನ್ ಇಯರ್ ಈ ಒಂದು GDP ಗ್ರೋತ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ 2025-26 7.4% ಅಟ್ ಕಾನ್ಸ್ಟೆಂಟ್ ಪ್ರೈಸಸ್. 2026-27 ಅಂದ್ರೆ ಮುಂದಿನ ಆರ್ಥಿಕ ವರ್ಷಕ್ಕೆ ಆಗಿರ್ತಕ್ಕಂಥ ಪ್ರಿಡಿಕ್ಷನ್ ಏನು ಅಂದ್ರೆ 6.8 ಇಂದ 7.2% ಅಂದ್ರೆ ಪ್ರಸ್ತುತ ಹಣಕಾಸಿನ ವರ್ಷಕ್ಕೂ ಮುಂದಿನ ಹಣಕಾಸಿನ ವರ್ಷಕ್ಕೂ ನಾವು ಹೋಲಿಕೆ ಮಾಡಿಕೊಂಡಾಗ ಮುಂದಿನ ಹಣಕಾಸು ವರ್ಷದಲ್ಲಿ GDP ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ
ಪ್ರಿಡಿಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಇನ್ನು ಪರ್ ಕ್ಯಾಪಿಟಾ ನೆಟ್ ನ್ಯಾಷನಲ್ ಇನ್ಕಮ್ ಅಂದರೆ ತಲಾದಾಯ ಅಂತ ಹೇಳ್ತೇವೆ. ಒಂದು ನಮ್ಮ ರಾಷ್ಟ್ರದ ಒಂದು ತಲಾದಾಯ ಅಂದರೆ ಟೋಟಲ್ ಪಾಪ್ಯುಲೇಷನ್ ಮತ್ತು ಟೋಟಲ್ GDP ಏನಿರುತ್ತೆ ಅದನ್ನು ನಮ್ಮ ಒಂದು ಅರ್ನಿಂಗ್ಸ್ ಏನಿರುತ್ತೆ ಅದನ್ನು ಡಿವೈಡ್ ಮಾಡಲಾಗುತ್ತೆ. ಟೋಟಲ್ ಅರ್ನಿಂಗ್ಸ್ ಆಫ್ ದಿ ಕಂಟ್ರಿ ಡಿವೈಡೆಡ್ ಬೈ ಪಾಪ್ಯುಲೇಷನ್, ಜನಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಬರುತ್ತೆ. ಹಾಗಿದ್ರೆ 2025-26ರಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿರುತ್ತೆ ಅಂದರೆ 2.20 ಲ್ಯಾಕ್, ಅಂದರೆ ಪ್ರತಿಯೊಬ್ಬ ನಾಗರಿಕನು ಒಂದು ವರ್ಷದಲ್ಲಿ 2.20 ಲಕ್ಷ ರೂಪಾಯಿಗಳನ್ನು, ಇದು ಆವರೇಜ್. ಇಂಡಿವಿಜುವಲಿ ನಾವು ತಗೊಂಡಾಗ ಒಬ್ಬರದು ಜಾಸ್ತಿ ಇರ್ಬೋದು, ಒಬ್ಬರದು ಕಡಿಮೆ ಇರ್ಬೋದು, ಬಟ್ ನಾವು ಸರಾಸರಿಯನ್ನು ತೆಗೆದುಕೊಂಡಾಗ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ಒಂದು ವರ್ಷದಲ್ಲಿ 2.20 ಲಕ್ಷ ರೂಪಾಯಿಗಳನ್ನು ಸಂಪಾದಿಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ಪರ್ ಕ್ಯಾಪಿಟಾ ನೆಟ್ ನ್ಯಾಷನಲ್ ಇನ್ಕಮ್ ಅನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಅಗ್ರಿಕಲ್ಚರ್, ಲೈಫ್ ಸ್ಟಾಕ್, ಫಾರೆಸ್ಟ್ರಿ ಮತ್ತು ಫಿಶಿಂಗ್, ಕೃಷಿ ಮತ್ತು ಜಾನುವಾರುಗಳು ಮತ್ತು ಅರಣ್ಯ ಮತ್ತು ಫಿಶಿಂಗ್ ಅಥವಾ ಈ ಒಂದು ಮೀನುಗಾರಿಕೆ ವಲಯಗಳನ್ನು ನಾವು ತೆಗೆದುಕೊಂಡಾಗ 2024-25ರಲ್ಲಿ ಅದು 4.6% ಗ್ರೋತ್ ಅನ್ನು ಹೊಂದಿದ್ದು 2025-26ಕ್ಕೆ ಅದು 3.1% ಗ್ರೋತ್ ಅನ್ನು ಹೊಂದಿರುತ್ತೆ. ಅಲ್ಲಿಗೆ ಗ್ರೋತ್ ಅಂತಕ್ಕಂಥದ್ದು ಡಿಕ್ಲೇನ್ ಆಗಿರುತ್ತೆ. ಸೊ ಇವೆಲ್ಲ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಅನ್ನು ನಮಗೆ ಕೊಡ್ತಾರೆ. ಸೊ ಅಗ್ರಿಕಲ್ಚರ್, ಲೈಫ್ ಸ್ಟಾಕ್, ಫಾರೆಸ್ಟ್ರಿ ಮತ್ತು ಫಿಶಿಂಗ್ 2024-25 ಮತ್ತು 25-26ಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ಆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಏನಿರುತ್ತೆ ಅದು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಏನಕ್ಕೆ ಇಲ್ಲಿ ನಾವು GVA ಅಂತ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಸೆಕ್ಟರ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅವಾಗಲೇ ನಾನು ಹೇಳಿದ್ದೆ, ಯಾವಾಗ ಅದನ್ನು ನಾವು ಸೆಕ್ಟರ್ ವೈಸ್ ಬ್ರೇಕ್ ಮಾಡ್ತೇವೆ ಅಲ್ಲಿ GDPಗಿಂತ ನಾವು GVA ಅಂತಕ್ಕಂಥ ಒಂದು ಟರ್ಮಿನಾಲಜಿಯನ್ನು ಸೂಕ್ತವಾಗಿ ಬಳಸ್ತಕ್ಕಂಥದ್ದು. ಇನ್ನು ಇಂಡಸ್ಟ್ರಿಯನ್ನು ತೆಗೆದುಕೊಂಡಾಗ ಗ್ರೋತ್ ರೇಟ್ ಅಂತಕ್ಕಂಥದ್ದು 2024-25ರಲ್ಲಿ 5.9 ಇದ್ದಿದ್ದು GVA, ನಾನು ಇಲ್ಲೂ ಕೂಡ ವ್ಯಾಲ್ಯೂ ಅನ್ನು ಹೇಳ್ತಾ ಇರ್ತಕ್ಕಂಥದ್ದು. 2025-26ನಲ್ಲಿ ಅದು 6.2% ಅಷ್ಟು ಈ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಆಗಿರ್ತಕ್ಕಂಥದ್ದನ್ನ ನಾವು 2025-26ನೇ ಹಣಕಾಸು ವರ್ಷದಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಸರ್ವಿಸ್ ಸೆಕ್ಟರ್ ಅನ್ನ ನಾವು ತೆಗೆದುಕೊಂಡಾಗ ಆಬ್ವಿಯಸ್ಲಿ ನಾನು ಮುಂಚೆನೇ ಹೇಳಿದಾಗೆ ಮೇಜರ್ ಬೂಸ್ಟ್ ಬಂದು ನಮ್ಮ ಸೇವಾ ವಲಯ ಆಗಿರುತ್ತೆ. 24-25 7.2% ಗ್ರೋತ್ ರೇಟ್ ಇದ್ದಿದ್ದು 2025-26ರಲ್ಲಿ ಅದು 9.1%ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಅಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ನಾವು ಸೇವಾ ವಲಯದಲ್ಲಿ ವಿಟ್ನೆಸ್ ಮಾಡ್ತಕ್ಕಂಥ ಒಂದು ವರದಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದರೆ ವಿದೇಶಿ ಮೀಸಲು, ನಮ್ಮಲ್ಲಿ ಡಾಲರ್ಸ್ ಅನ್ನು ನಾವು ಎಷ್ಟು ಸ್ಟೋರ್ ಮಾಡಿದ್ದೇವೆ ಅಥವಾ ಎಷ್ಟು ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ಗಿಂತ ಜಾಸ್ತಿ ಆಗಿದೆ ಅದನ್ನು ನಾವು ಫಾರಿನ್ ರಿಸರ್ವ್ಸ್ ಅಥವಾ ವಿದೇಶಿ ಮೀಸಲು ಅಂತ ಹೇಳ್ತೇವೆ. ಸರ್ ಇದೇನಕ್ಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ವಾಟ್ ಎವರ್ ದಿ ಕ್ರೂಡ್ ಆಯಿಲ್ ದಟ್ ವಿ ಆರ್ ಗೋಯಿಂಗ್ ಟು ಬಿ ಪರ್ಚೇಸಿಂಗ್ ಅದನ್ನು ನಾವು ಈ ಒಂದು ಡಾಲರ್ಸ್ನಲ್ಲಿ ಪರ್ಚೇಸ್ ಮಾಡ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ಗೂಡ್ಸ್ಗಳನ್ನು ನಾವು ಡಾಲರ್ಸಲ್ಲಿ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಈ ಒಂದು ಫಾರಿನ್ ರಿಸರ್ವ್ಸ್ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಫಾರಿನ್ ರಿಸರ್ವ್ಸ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಇದು ಕೂಡ ನಮಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಇಯರ್ ಆನ್ ಇಯರ್ 2023-24ನೇ ಸಾಲಿನಲ್ಲಿ 668 ಬಿಲಿಯನ್ US ಇದ್ದಿದ್ದು 2024-25ಕ್ಕೆ 701 ಬಿಲಿಯನ್ ಡಾಲರ್ಸ್ ಆಗಿರುತ್ತೆ. ಸೊ ಅದರಿಂದ ಇದು ಕೂಡ ಏರಿಕೆ ಆಗಿರುತ್ತೆ, ಅಂದರೆ ನಮ್ಮ ಫಾರಿನ್ ರಿಸರ್ವ್ಸ್ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸೈನ್ ಆಗಿರುತ್ತೆ. ಬಿಕಾಸ್ ಯಾವುದೇ ಒಂದು ರಾಷ್ಟ್ರದಲ್ಲಿ ಈ ಫಾರಿನ್ ರಿಸರ್ವ್ಸ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಹೆಚ್ಚಿಗೆ ಇರಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಆಗಿರುತ್ತೆ. ಇನ್ನು ಫಿಸ್ಕಲ್ ಡೆಫಿಸಿಟ್ ಅನ್ನು ನಾವು ನೋಡಿದಾಗ, ಫಿಸ್ಕಲ್ ಡೆಫಿಸಿಟ್ ಅಂದರೆ ನಾವು ಬೇರೆ ಒಂದು ಸೋರ್ಸ್ ಅಥವಾ ಮೂಲಗಳಿಂದ ಸಾಲಗಳನ್ನು ನಾವು ಎಷ್ಟು ತಗೊಳ್ಬೇಕು ಅದನ್ನು ತಿಳಿಸ್ತಕ್ಕಂಥ ಒಂದು ಬೆಲೆಯನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ನಮ್ಮ ಒಟ್ಟು ಇನ್ಕಮ್ ಏನಿದೆ, ಫಾರ್ ಎಕ್ಸಾಂಪಲ್ ನಮ್ಮ ರಾಷ್ಟ್ರದ ಇನ್ಕಮ್ ಒಂದು 100 ರೂಪಾಯಿ ಇದ್ರೆ ನನಗೆ ಖರ್ಚು ಒಂದು 120 ರೂಪಾಯಿ ಇದ್ರೆ ಈ 20 ರೂಪಾಯಿಯನ್ನ ನಾನು ಬೇರೆ ಕಡೆಯಿಂದ ತೆಗೆದುಕೊಳ್ಬೋದಾಗಿರುತ್ತೆ. ಇದನ್ನೇ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೇವೆ. ಹಾಗಿದ್ರೆ ನಮ್ಮ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ 2023-24ನೇ ಸಾಲಿನಲ್ಲಿ 5.5% ಆಫ್ ದಿ GDP ಇತ್ತು. ಅಂದರೆ ನಮ್ಮ ಒಟ್ಟು GDP ಎಷ್ಟಿತ್ತು ಅದರ 5.5% ಅಷ್ಟು ನಮಗೆ ಫಿಸ್ಕಲ್ ಡೆಫಿಸಿಟ್ ಇತ್ತು. ಅದೇ 24-25ನೇ ಸಾಲಿನಲ್ಲಿ ಅದು 4.8%ಗೆ
ಡ್ರಾಪ್ ಆಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಫಿಸಿಕಲ್ ಡೆಫಿಸಿಟ್ ಅಂತಕ್ಕಂಥದ್ದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಬಟ್ ಆ್ಯಕ್ಚುಲಿ ಇದು ಯಾಕೆ ಕಡಿಮೆ ಆಗಿದೆ, ನಿಜವಾಗ್ಲೂ ನಮಗೆ ಬಾರೋ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕಡಿಮೆ ಆಗಿದೆಯಾ ಅಥವಾ ಇದಕ್ಕೆ ಬೇರೆ ರೀಸನ್ ಇದೆಯಾ ಅನ್ನೋದನ್ನು ನಾನು ಬಜೆಟ್ ಡಾಕ್ಯುಮೆಂಟ್ ಬಂದಾಗ ಡಿಸ್ಕಸ್ ಮಾಡ್ತೇನೆ. ಬಟ್ ರೈಟ್ ನೌ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ಫಿಸಿಕಲ್ ಡೆಫಿಸಿಟ್ ಅಂತಕ್ಕಂಥದ್ದು ಇಯರ್ ಆನ್ ಇಯರ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ವರದಿಯ ಮುಖಾಂತರ ನೀವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಫಿನಾನ್ಷಿಯಲ್ ಇಯರ್ 27 ಅನ್ನು ತೆಗೆದುಕೊಂಡಾಗ ಅಂದರೆ ಮುಂದಿನ ಆರ್ಥಿಕ ವರ್ಷವನ್ನು ನಾವು ತೆಗೆದುಕೊಂಡಾಗ GDP ಗ್ರೋತ್ 6.8 to 7.2% ಆಗಬಹುದಾಗಿರ್ತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನು ನಾವಿಲ್ಲಿ ಮಾಡಲಾಗಿರುತ್ತೆ. ಸೊ ಇನ್ನು ಸೆಂಟರ್ಸ್ ರೆವಿನ್ಯೂ ರೆಸಿಟ್ಸ್ ಅಂದರೆ ಆದಾಯ ಸ್ವೀಕೃತಿ ಎಷ್ಟು, ರೆವಿನ್ಯೂ ರೆಸಿಟ್ಸ್, ಕ್ಯಾಪಿಟಲ್ ರೆಸಿಟ್ಸ್ ಇದೆಲ್ಲ ಕೂಡ ಟರ್ಮಿನಾಲಜಿ ವಿಡಿಯೋಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ಆ ಟರ್ಮಿನಾಲಜಿಯನ್ನು ನಾನಿಲ್ಲಿ ಬ್ರೇಕ್ ಮಾಡೋದಿಲ್ಲ. ಸೊ ಸ್ಟ್ರೇಟ್ ಅವೇ ಕೇಂದ್ರದ ಆದಾಯ ಸ್ವೀಕೃತಿ ಅಥವಾ ರೆವಿನ್ಯೂ ರೆಸಿಪ್ಟ್ಸ್ ಎಷ್ಟಿರುತ್ತೆ ಅಂದರೆ 9.2% ಆಫ್ ದಿ GDP ಅಂದರೆ ನಮ್ಮ ಹಣಕಾಸು ವರ್ಷ 2025ರಲ್ಲಿ GDPಯ ಶೇಕಡ 9.2% ಅಷ್ಟು ನಮಗೆ ರೆವಿನ್ಯೂ ರಿಸಿಟ್ಸ್ ಅಂದರೆ ಇದನ್ನ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಆದಾಯ ಅಂತ ಹೇಳ್ಬೋದಾಗಿರುತ್ತೆ. ಸೊ ರೆವಿನ್ಯೂ ರಿಸಿಟ್ಸ್ 9.2% ಆಫ್ ದಿ GDPಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು GDP ಗ್ರೋತ್ ಅನ್ನ ಕೂಡ ನಾವಿಲ್ಲಿ ನೋಡೋದಾದ್ರೆ 23-24 ಅದು 9.2% ಇದ್ದಿದ್ದು 22-23 ಅದು 7.6%ಗೆ ಅದು ಕಡಿಮೆ ಆಗಿರುತ್ತೆ. ಬಟ್ ಆಕ್ಚುಲಿ ದ ವ್ಯಾಲ್ಯೂ ಆಫ್ GDP ಅಂದರೆ GDP ಗ್ರೋತ್ ಅಂತಕ್ಕಂಥದ್ದು 23-24ಗೆ ಅಂದರೆ ಇಲ್ಲಿ 22-23, 23-24. ಸೊ 23-24 9.2% ಇದೆ, 22-23 ಅದು ಕಡಿಮೆ ಇರುತ್ತೆ. ಇನ್ನು 25-26, ಸೊ ದಿಸ್ ಇಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ರೈಟ್ ನೌ. 25-26 ಅದು 7.4 ಇರುತ್ತೆ, 26-27 ಅದು 6.8 ಇಂದ 7.2%ಗೆ ಅದು ಡ್ರಾಪ್ ಡೌನ್ ಆಗುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಈ ಒಂದು ಸರ್ವೆಯ ಪ್ರಕಾರ 7.4% ಅಷ್ಟು ನಾವು GDP ಗ್ರೋತ್ ಅನ್ನ ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಇನ್ನು ಡೆಫಿಸಿಟ್ ಅಂತ ಬಂದಾಗ, ಡೆಫಿಸಿಟ್ ಅಂದ್ರೆ ನಮಗೆ ಕೊರತೆ, ನಮಗೆ ಇಷ್ಟು ಖರ್ಚು ಮಾಡಬೇಕು ಬಟ್ ನನಗೆ ಇಷ್ಟು ಕಡಿಮೆ ಇದೆ ಹಣ. ಸೊ ಅದನ್ನ ನಾವು 3 ವ್ಯಾಲ್ಯೂಸ್ಗಳಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಒಂದನ್ನ ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ, ಇನ್ನೊಂದನ್ನ ರೆವಿನ್ಯೂ ಡೆಫಿಸಿಟ್ ಅಥವಾ ಆದಾಯ ಕೊರತೆ ಅಂತ ಹೇಳ್ತೇವೆ, ಇನ್ನೊಂದನ್ನ ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆ ಅಂತ ಹೇಳ್ತೇವೆ. ಈ 3 ಟರ್ಮಿನಾಲಜಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದಯವಿಟ್ಟು ಬೇಸಿಕ್ಸ್ ಆಫ್ ಬಜೆಟ್ ವಿಡಿಯೋನ ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಫಿಸಿಕಲ್ ಡೆಫಿಸಿಟ್ ಅಂತಕ್ಕಂಥದ್ದು 2025-26ನೇ ಸಾಲಿನಲ್ಲಿ ಅದು 4.5% ಆಫ್ ದಿ GDPಗೆ ಅದು ಕಡಿಮೆ ಆಗಿರುತ್ತೆ. ಸೊ ಐ ಟೋಲ್ಡ್ ಯು ಆಲ್ರೆಡಿ ಫಿಸಿಕಲ್ ಡೆಫಿಸಿಟ್ ಅಂತಕ್ಕಂಥದ್ದು ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈವನ್ ರೆವಿನ್ಯೂ ಡೆಫಿಸಿಟ್ ಅಂತಕ್ಕಂಥದ್ದು ಕೂಡ 1.7 ಇಂದ 1.5ಗೆ ಕಡಿಮೆ ಆಗಿರುತ್ತೆ. ಅಂಡ್ ಪ್ರೈಮರಿ ಡೆಫಿಸಿಟ್ ಕೂಡ 1.3 ಇಂದ 0.8ಗೆ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಾವು ಸಾಲ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಮೊತ್ತ ಇಲ್ಲಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸಾಲ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಮೊತ್ತ ಕಡಿಮೆ ಆಗ್ತಾ ಇದೆ, ಬಟ್ ಸಾಲ ಕಡಿಮೆ ಆಗ್ತಾ ಇಲ್ಲ. ಸೊ ನಾವು ಇಯರ್ ಆನ್ ಇಯರ್ ಹಿಸ್ಟಾರಿಕಲಿ ನಾವು ಏನು ಡೆಟ್ ಅಥವಾ ಸಾಲವನ್ನು ನಾವು ತೆಗೆದುಕೊಂಡಿದ್ದೇವೆ ಅದಿನ್ನೂ ಕೂಡ ಈಗ ಕನ್ಸಾಲಿಡೇಟ್ ಆಗುತ್ತೆ. ಅಂದರೆ ನಾವು ಫ್ರೆಶ್ ಲೋನನ್ನು ನಾವೇನು ಮಾಡ್ತೇವೆ, ಸೊ ಆ ಒಂದು ಫ್ರೆಶ್ ಲೋನ್ ಆಲ್ರೆಡಿ ತೆಗೆದುಕೊಂಡಿರ್ತಕ್ಕಂಥ ಲೋನ್ಗೆ ಸೇರಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಲೋನ್ ಎಷ್ಟಿದೆ, ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ಅದನ್ನು ನಾನು ಬಜೆಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ಬಂಡವಾಳ ವೆಚ್ಚ ಎಷ್ಟು. ಬಂಡವಾಳ ವೆಚ್ಚ ಅಂದರೆ ಈ ಅಸೆಟ್ ಕ್ರಿಯೇಷನ್ಗೆ ಅಂದರೆ ಸ್ವತ್ತುಗಳನ್ನು ನಿರ್ಮಾಣ ಮಾಡಲಿಕ್ಕೆ, ರಸ್ತೆಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಎಷ್ಟು ಹಣವನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರೆ ಇದು ಕೂಡ GDPಗೆ ನಾವು ಎಷ್ಟು ಪರ್ಸೆಂಟೇಜನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೇವೆ ಅಂತ ಇಲ್ಲಿ ಹೇಳಲಾಗಿರುತ್ತೆ. 2023-24ರಲ್ಲಿ 3.2% ಇದ್ದಿದ್ದು 2024-25ರಲ್ಲಿ ಅಷ್ಟೇ ಇದೆ, 3.2% ಇದೆ. ಸೊ ಯಾವಾಗಲೂ ಅಷ್ಟೇ ಒಂದು ರಾಷ್ಟ್ರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವಾಗಲೂ ಜಾಸ್ತಿ ಇರಬೇಕು. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅಸೆಟ್ಸ್, ಸ್ವತ್ತುಗಳನ್ನು ನಾವು ಕ್ರಿಯೇಟ್ ಮಾಡೋದ್ರಿಂದ ಅದು ಭವಿಷ್ಯದಲ್ಲಿ ನಮಗೆ ರಿಟರ್ನ್ಸ್ ಅನ್ನ ತಂದು ಕೊಡುತ್ತೆ. ಸೊ ಅದರಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಕ್ರೂಷಿಯಲ್ ಫಾರ್ ದಿ ಫ್ಯೂಚರ್ ಆಫ್ ಎಕಾನಮಿ ಆಫ್ ಎನಿ ಕಂಟ್ರಿ ಅನ್ನೋದು ನಮಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಇನ್ನು ಎಕ್ಸ್ಟರ್ನಲ್ ಸೆಕ್ಟರ್, ಸೊ ನಾನು ಆಗಲೇ ಹೇಳಿದ್ದೇನೆ ಬಾಹ್ಯ ವಲಯ ಅಂದರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಶೇರ್ ರೈಸಸ್ ಅಂದರೆ ನಾವೇನು ಸರಕುಗಳನ್ನು ರಫ್ತು ಮಾಡ್ತಾ ಇದ್ದೇವೆ ಅದು ಏರಿಕೆ ಆಗಿರುತ್ತೆ. 1% 2005ರಲ್ಲಿ 1% ಇದ್ದಿದ್ದು 2024ರಲ್ಲಿ ಅದು
1.8%ಗೆ ಏರಿಕೆ ಆಗ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಾವೇನು ವಿದೇಶಕ್ಕೆ ನಾವು ಸರಕುಗಳನ್ನು ಮಾರಾಟ ಮಾಡ್ತೇವೆ ಆ ಒಂದು ಕ್ವಾಂಟಿಟಿ ಅಂತಕ್ಕಂಥದ್ದು 0.8% ಅಷ್ಟು 2005ರಿಂದ 2005ರಲ್ಲಿ 1% ಇದ್ದಿದ್ದು 2024 ಬರೋಷ್ಟೊತ್ತಿಗೆ ಅದು 1.8%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಸರ್ವಿಸ್ ಎಕ್ಸ್ಪೋರ್ಟ್ ಬಂದಾಗ ಅಂದರೆ ಸೇವಾ ರಫ್ತುಗಳನ್ನು ನಾವು ತೆಗೆದುಕೊಂಡಾಗ 387.6 ಬಿಲಿಯನ್ US$ ಅಷ್ಟು ನಾವು ಸೇವಾ ವಲಯದಲ್ಲಿ ರಫ್ತು ಮಾಡಿರ್ತೇವೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಅತಿ ದೊಡ್ಡ GDPಯ ಒಂದು ಕಾಂಟ್ರಿಬ್ಯೂಟರ್ ಆಗಿ ನಾವು ಈ ಒಂದು ಸೇವಾ ವಲಯವನ್ನು ನಾವು ನೋಡ್ಬೋದಾಗಿರುತ್ತೆ. 387.6 ಶತಕೋಟಿ US$ ಅಷ್ಟನ್ನು ನಾವು ಫಿನಾನ್ಷಿಯಲ್ ಇಯರ್ 25ಅಲ್ಲಿ ಸರ್ವಿಸ್ ಸೆಕ್ಟರ್ನ ಮುಖಾಂತರ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ರೆಮಿಟೆನ್ಸ್ ಅಂದರೆ ಈ ರವಾನೆ ಅಂತ ಹೇಳ್ತೇವೆ. ಅಂದರೆ ವಿದೇಶಗಳಿಂದ ನಮ್ಮ ಭಾರತ ದೇಶಕ್ಕೆ ವಿದೇಶಗಳಲ್ಲಿ ಸಂಪಾದಿಸಿ ನಮ್ಮ ಭಾರತ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ಹಣ, ಅದನ್ನು ಕೂಡ ನಾವು ರೆಮಿಟೆನ್ಸ್ ಅಂತ ಹೇಳ್ತೇವೆ. ಸೊ ಇದು 135.4 ಬಿಲಿಯನ್ US$ ಇರುತ್ತೆ. ಇದು ಕೂಡ ಫಿನಾನ್ಷಿಯಲ್ ಇಯರ್ 25ಗೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇರುತ್ತೆ. ಅಂದರೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ರೆಮಿಟೆನ್ಸ್ ಅನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಇನ್ನು ಫೋರೆಕ್ಸ್ ರಿಸರ್ವ್ಸ್ ಅಟ್ 701.4 ಬಿಲಿಯನ್ US$ ಆಗಿರುತ್ತೆ. ಅಂದರೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಏನಿದೆ ಅದು 701.4 ಬಿಲಿಯನ್ US$ ಅಷ್ಟು ನಾವು ಫಾರಿನ್ ರಿಸರ್ವ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಫಾರಿನ್ ರಿಸರ್ವ್ಸ್ ಅಂದರೆ ಏನು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಸೊ ಈ ಒಂದು ಫಾರಿನ್ ರಿಸರ್ವ್ಸ್ ನಮ್ಮ ಹತ್ರ ಪ್ರಸ್ತುತವಾಗಿ ಏನಿದ್ದಾವೆ ಇದು 11 months ಆಫ್ ಇಂಪೋರ್ಟ್ಸ್, ಅಂದರೆ ನಾವು ಮುಂದಿನ 11 ತಿಂಗಳಿಗೆ ನಾವು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನು ವಿದೇಶದಿಂದ ತರಿಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ 11 ತಿಂಗಳಿಗೆ ಸಾಕಾಗುವಷ್ಟು ಫಾರಿನ್ ರಿಸರ್ವ್ಸ್ ಅನ್ನ ನಮ್ಮ ಭಾರತ ದೇಶ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದರ ಅರ್ಥ ಏನು ಅಂದರೆ, ಮುಂದಿನ 11 ತಿಂಗಳು ನಾವು ಏನೇ ಟ್ರೇಡ್ ಮಾಡದಿದ್ರೂ ಕೂಡ, ವಿದೇಶಕ್ಕೆ ನಾವು ಯಾವುದೇ ವಸ್ತುಗಳನ್ನು ಮಾರಾಟ ಮಾಡದಿದ್ರೂ ಕೂಡ 11 ತಿಂಗಳಿಗೆ ಸಾಕಾಗುವಷ್ಟು ಸರಕುಗಳನ್ನು ಖರೀದಿ ಮಾಡಷ್ಟು ಈ ಒಂದು ಫಾರಿನ್ ರಿಸರ್ವ್ಸ್ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಸಂಗ್ರಹವಾಗಿರುತ್ತೆ. ಇನ್ನು ಇಟ್ ಕವರ್ಸ್ 94% ಆಫ್ ದಿ ಎಕ್ಸ್ಟರ್ನಲ್ ಡೆಟ್, ಅಂದರೆ ನಾವು ಏನು ವಿದೇಶದಿಂದ ಸಾಲ ಮಾಡಿದ್ದೇವೆ ಆ ಎಲ್ಲ ಸಾಲವನ್ನು ನಾವು ಒಮ್ಮೆಲೆ ತೀರಿಸಿದ್ರೆ 94% ಆಫ್ ಸಾಲವನ್ನು ನಮ್ಮ ಹತ್ರ ಇರ್ತಕ್ಕಂಥ ಒಂದು ಫಾರಿನ್ ರಿಸರ್ವ್ಸ್ ಏನಿದ್ದಾವೆ ಸೊ ಅದರಿಂದ ನಾವು ಕೊಟ್ಬಿಡ್ಬೋದಾಗಿರುತ್ತೆ. ಬಟ್ ಇದನ್ನು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ನಾವು ಡೇ ಟು ಡೇ ವಿ ನೀಡ್ ಟು ಪರ್ಚೇಸ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಔಟ್ಸೈಡ್, ಎಸ್ಪೆಷಲಿ ಒಂದು ಕ್ರೂಡ್ ಆಯಿಲ್ ಅಂತಕ್ಕಂಥದ್ದು ವೆರಿ ಎಸೆನ್ಷಿಯಲ್ ರಿಸೋರ್ಸ್ ಆಗಿರುತ್ತೆ. ಸೊ ಅದರಿಂದ ಈ ರೀತಿಯ ಒಂದು ರಿಸ್ಕ್ ಅನ್ನು ಯಾವುದೇ ಕಂಟ್ರಿ ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಫಾರಿನ್ ರಿಸರ್ವ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇಯರ್ ಆನ್ ಇಯರ್ ಅದು ಏರಿಕೆ ಆಗಿರ್ತಕ್ಕಂಥ ಒಂದು ಗ್ರಾಫ್ ಅನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ವ್ಯಾಲ್ಯೂ ಅನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಇನ್ಫ್ಲೇಷನ್ ಅಂಡ್ ಪ್ರೈಸ್ ಸ್ಟೆಬಿಲಿಟಿ, ಹಣದುಬ್ಬರ ಮತ್ತು ಬೆಲೆ ಸ್ಥಿರತೆಯನ್ನು ನಾವು ನೋಡೋದಾದರೆ ಡೊಮೆಸ್ಟಿಕ್ ಇನ್ಫ್ಲೇಷನ್ ಆವ್ರೇಜ್ಡ್ 1.7%, ಅಂದರೆ ಈ ಒಂದು ಸ್ಥಳೀಯ ಹಣದುಬ್ಬರ ಅಂದರೆ ವಿತ್ ಇನ್ ದ ಕಂಟ್ರಿ ಈ ಒಂದು ಹಣದುಬ್ಬರ ಏನಿದೆ ಅದು ಸರಾಸರಿ 1.7% ಆಫ್ ಇರ್ತಕ್ಕಂಥದ್ದನ್ನು ನಾವು ಏಪ್ರಿಲ್ ಟು ಡಿಸೆಂಬರ್ 2025 ಮಧ್ಯದಲ್ಲಿ 1.7% ಅಷ್ಟು ಈ ಒಂದು ಬೆಲೆಗಳು ಏರಿಕೆ ಆಗಿರುತ್ತೆ. ಅಂದರೆ ಇದನ್ನೇ ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಹೇಳ್ತಕ್ಕಂಥದ್ದು. ಪ್ರೈಸ್ ಸ್ಟೆಬಿಲಿಟಿ ಸಪೋರ್ಟ್ಸ್ ಕನ್ಸಂಪ್ಷನ್ ಅಂಡ್ ಗ್ರೋತ್. ಸೊ ಯಾವಾಗ ಬೆಲೆ ತುಂಬ ಸ್ಥಿರವಾಗಿರುತ್ತೆ ಅದರ ವಸ್ತುಗಳ ಬಳಕೆ ಮತ್ತು ಬೆಳವಣಿಗೆಯನ್ನು ಬೆಂಬಲ ಮಾಡಿರುತ್ತೆ. ಸೊ 1.7% ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಅಗ್ರಿಕಲ್ಚರ್ ಮತ್ತು ರೂರಲ್ ಎಕಾನಮಿ, ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ನಾವು ತೆಗೆದುಕೊಂಡರೆ ಫುಡ್ ಗ್ರೇನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಹಾರ ಧಾನ್ಯಗಳು, ಯಾಕಂದರೆ ಒಂದು ದೇಶದ ಆಹಾರ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ನಾವು ಏನು ಉತ್ಪಾದನೆ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಫುಡ್ ಗ್ರೇನ್ ಪ್ರೊಡಕ್ಷನ್ ಎಷ್ಟಾಗಿರುತ್ತೆ ಅಂದರೆ 3577.3 ಲ್ಯಾಕ್ ಮೆಟ್ರಿಕ್ ಟನ್ಸ್, ಅಂದರೆ 2024-25 ಆರ್ಥಿಕ ವರ್ಷದಲ್ಲಿ 3577.3 ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ಆಹಾರ ಧಾನ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡಲಾಗಿರುತ್ತೆ. ಸೊ ಇನ್ಕ್ರೀಸ್ ಆಫ್ 254.3 ಲ್ಯಾಕ್ ಮೆಟ್ರಿಕ್ ಟನ್ಸ್ ಓವರ್ ಪ್ರೀವಿಯಸ್ ಇಯರ್, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ 254.3 ಲಕ್ಷ ಮೆಟ್ರಿಕ್ ಟನ್
ಟನ್ಗಳು ಹೆಚ್ಚಳವಾಗಿರುತ್ತೆ. ಸೊ ದಿಸ್ ಗ್ಯಾಪ್ ಈಸ್ ಹ್ಯೂಜ್. ವಿತಿನ್ 1 ಇಯರ್ ಅಲ್ಲಿ ನಾವು ಇಷ್ಟು ಫುಡ್ ಗ್ರೈನ್ಸ್ ಅನ್ನ ಹೆಚ್ಚಾಗಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದು. ಸೊ ಇಟ್ಸ್ ಅ ಗ್ರೇಟ್ ಇನ್ಕ್ರಿಮೆಂಟ್ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಅಗ್ರಿಕಲ್ಚರ್ ಗ್ರೋತ್ ಇದನ್ನ ನಾವು ಸಪರೇಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಆವರೇಜ್ ಆನ್ಯುವಲ್ ಗ್ರೋತ್ ರೇಟ್ ಇನ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ರೆಕಾರ್ಡೆಡ್ 4.4%. ಅಂದ್ರೆ ಕೃಷಿ ಮತ್ತೆ ಕೃಷಿಗೆ ಸಂಬಂಧಿತ ವಲಯಗಳ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು 4.4% ಓವರ್ ದಿ ಲಾಸ್ಟ್ 5 ಇಯರ್ಸ್. ಅಂದ್ರೆ ಕಳೆದ 5 ವರ್ಷಗಳಲ್ಲಿ 4.4% ಅಷ್ಟು ಅದು ಸ್ಥಿರ ಬೆಲೆಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಕೃಷಿ ಕ್ಷೇತ್ರಕ್ಕೆ ನೋಡಬಹುದಾಗಿರುತ್ತೆ. ಫಿನಾನ್ಷಿಯಲ್ ಇಯರ್ 15 ಮತ್ತೆ 24 ಇದರ ಮಧ್ಯೆ ಈ ಲೈಫ್ ಸ್ಟಾಕ್ ಸೆಕ್ಟರ್ ಏನಿದೆ, ನಮ್ಮ ಜಾನುವಾರುಗಳ ಒಂದು ವಲಯ ಏನಿದೆ, ಇಟ್ ವಿಟ್ನೆಸ್ ಸ್ಟ್ರಾಂಗ್ ಗ್ರೋತ್ ವಿತ್ GVA ರೈಸಿಂಗ್ ಬೈ ನಿಯರ್ಲಿ 195%. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ 2015 ಮತ್ತು 2024 ಇದರ ಮಧ್ಯದಲ್ಲಿ ಈ ಒಂದು ಲೈಫ್ ಸ್ಟಾಕ್ ಸೆಕ್ಟರ್ ಏನಿರುತ್ತೆ ಅದು 195% ಅಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಫಿಶ್ ಪ್ರೊಡಕ್ಷನ್ ಇನ್ಕ್ರೀಸ್ಡ್ ಬೈ ಮೋರ್ ದೆನ್ 140%. ಮೀನಿನ ಉತ್ಪಾದನೆ ಅಂತಕ್ಕಂಥದ್ದು 2014 ಮತ್ತು 2024 ಅಂದರೆ 10 ವರ್ಷಗಳ ಒಂದು ಅವಧಿಯಲ್ಲಿ 140% ಅಷ್ಟು ಈ ಒಂದು ಫಿಶ್ ಪ್ರೊಡಕ್ಷನ್ ಉತ್ಪಾದನೆ ಆಗಿರುತ್ತೆ. ಸೊ ಅದರಿಂದ ನಮ್ಮ ಬ್ಲೂ ಎಕಾನಮಿ ಅಥವಾ ನೀಲಿ ಆರ್ಥಿಕತೆಗೆ ಇದು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿರ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಇನ್ನು ಫುಡ್ ಗ್ರೈನ್ ಪ್ರೊಡಕ್ಷನ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಇನ್ನು ತೋಟಗಾರಿಕೆ ಬಂದಾಗ ಹಾರ್ಟಿಕಲ್ಚರ್ ಅಂತ ನಾವೇನು ಹೇಳ್ತೇವೆ, ಸೊ ಇದು 362.08 ಮಿಲಿಯನ್ ಟನ್ಸ್ ಅಷ್ಟು ನಾವು ಈ ಒಂದು ಹಾರ್ಟಿಕಲ್ಚರ್ ಅನ್ನ 2024-25 ಮಾಡಿರ್ತಕ್ಕಂಥದ್ದು. ಸೊ ಇದು ಸರ್ಪಾಸಿಂಗ್ ದಿ ಎಸ್ಟಿಮೇಟೆಡ್ ಫುಡ್ ಗ್ರೈನ್ ಪ್ರೊಡಕ್ಷನ್ ಆಫ್ 357.73 ಮೆಟ್ರಿಕ್ ಟನ್ಸ್. ಅಂದ್ರೆ ನಾವೇನು ಫುಡ್ ಗ್ರೈನ್ ಪ್ರೊಡಕ್ಷನ್ ಅನ್ನ ಎಸ್ಟಿಮೇಟ್ ಮಾಡಿದ್ವಿ ಅದನ್ನ ಸರ್ಪಾಸ್ ಮಾಡಿರ್ತಕ್ಕಂಥದ್ದನ್ನ ಈ ಒಂದು ತೋಟಗಾರಿಕೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ನು ಫುಡ್ ಗ್ರೈನ್ ಪ್ರೊಡಕ್ಷನ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಲ್ಲಿ ಓನ್ಲಿ ಇಯರ್ ಆನ್ ಇಯರ್ ಯಾವ ರೀತಿ ಬೆಳವಣಿಗೆ ಆಗಿದೆ ಅದನ್ನ ಮಾತ್ರ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಇಂಡಸ್ಟ್ರಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ತೆಗೆದುಕೊಂಡಾಗ, ಕೈಗಾರಿಕೆ ಮತ್ತು ಉತ್ಪಾದನೆ ಕ್ಷೇತ್ರವನ್ನು ನಾವು ತೆಗೆದುಕೊಂಡಾಗ 7.72% ಇನ್ Q1 ಆಫ್ ಫಿನಾನ್ಷಿಯಲ್ ಇಯರ್ 26. ಸೊ ಆರ್ಥಿಕ ವರ್ಷ 2026ನ Q1 ಅಲ್ಲಿ ನಾವು 7.7% ಅಷ್ಟು ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಫಿನಾನ್ಷಿಯಲ್ ಇಯರ್ 26 Q2 ಅಲ್ಲಿ 9.13% ಅಷ್ಟು ನಮ್ಮ ಕೈಗಾರಿಕೆ ಮತ್ತು ಉತ್ಪಾದನೆಗಳಿಂದ ಗ್ರಾಸ್ ವ್ಯಾಲ್ಯೂ ಅಡಿಷನ್ಗೆ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಸೊ ಇಲ್ಲಿ ಪ್ರೊಡಕ್ಷನ್ ನಾನು ಉತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಷ್ಟೊತ್ತು ನಾನು ಹೇಳಿದ್ದು ವ್ಯಾಲ್ಯೂನೇ ಬೇರೆ, ಉತ್ಪಾದನೆ ಬೇರೆ. ಹೇಗೆ ಬೇರೆ ಆಗುತ್ತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ಸ್ಗಳ ವೆಚ್ಚದ ಮೇಲೆ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಗೋಲ್ಡನ್ ಆರ್ನಮೆಂಟ್ ಅನ್ನ ನಾನು ಡೆವಲಪ್ ಮಾಡಿದ್ರೆ ಪ್ರೊಡಕ್ಷನ್ ಕಡಿಮೆನೇ ಇರುತ್ತೆ ಬಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದೇ ಯಾವುದೇ ಒಂದು ಚೀಪ್ ಗೂಡ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಅದರಿಂದ ಪ್ರೊಡಕ್ಷನ್ ಮತ್ತೆ ವ್ಯಾಲ್ಯೂಗೆ ನಾವು ಡೈರೆಕ್ಟ್ ಆಗಿ ಕೋರಿಲೇಟ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಪ್ರೊಡಕ್ಷನ್ ಡಿಪೆಂಡ್ಸ್ ಅಪಾನ್ ದ ಕಾಸ್ಟ್ ಆಫ್ ದಿ ಗೂಡ್. ಸೊ ಆ ಪ್ರೊಡಕ್ಷನ್ ಅಂತಕ್ಕಂಥದ್ದು ಆ ವ್ಯಾಲ್ಯೂಗೆ ಯಾವಾಗ ಕನ್ವರ್ಟ್ ಆಗುತ್ತೆ ಅಂದರೆ ಆ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಕೆಲವೊಂದು ಗೂಡ್ಸನ್ನು ಕಡಿಮೆನೇ ಪ್ರೊಡ್ಯೂಸ್ ಮಾಡಿರ್ಬೋದು ಬಟ್ ಅದು ಜಾಸ್ತಿ ವ್ಯಾಲ್ಯೂವನ್ನು ಕೊಟ್ಟಿರುತ್ತೆ. ಕೆಲವೊಂದು ಗೂಡ್ಸನ್ನು ನಾನು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡಿರ್ಬೋದು ಬಟ್ ಅದು ಕಡಿಮೆ ವ್ಯಾಲ್ಯೂವನ್ನು ಕೊಟ್ಟಿರುತ್ತೆ. ಅದರಿಂದ ಪ್ರೊಡಕ್ಷನನ್ನು ನಾವು ನೇರವಾಗಿ ವ್ಯಾಲ್ಯೂಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಅದು ಆ ಒಂದು ಉತ್ಪನ್ನದ ಅಥವಾ ಸೇವೆಯ ಮೌಲ್ಯದ ಮೇಲೆ ಅಥವಾ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನು ನಾವು ನೋಡೋದಾದ್ರೆ 24-25 ಅಲ್ಲಿ 23-24ಗೆ ಹೋಲಿಕೆ ಮಾಡಿದಾಗ ಉತ್ಪಾದನೆ ಕಡಿಮೆ ಆಗಿದೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. 5.9% ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಗ್ರೋತ್ ಇದ್ದಿದ್ದು 4.0%ಗೆ ಅದು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೆ ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ಇನ್ನು ಕೈಗಾರಿಕಾ ಉತ್ಪಾದನೆಯ ವ್ಯಾಲ್ಯೂ, ಈಗ ಮೌಲ್ಯವನ್ನ ನೋಡೋಣ. ನಾವು ಇಷ್ಟೊತ್ತು ನೋಡಿರ್ತಕ್ಕಂಥದ್ದು ಉತ್ಪಾದನೆ, ಈಗ ನೋಡ್ತಾ ಇರ್ತಕ್ಕಂಥದ್ದು ವ್ಯಾಲ್ಯೂ, ಅದರ ಮೌಲ್ಯವನ್ನು ನಾವು ನೋಡೋದಾದ್ರೆ ಇಂಡಸ್ಟ್ರಿ GVA ಆಕ್ಸಿಲರೇಟೆಡ್ ಬೈ 7%. ಸೊ ಇದನ್ನೇ ನಾನು ಹೇಳಿದ್ದು, ಮೌಲ್ಯ ಅಂತಕ್ಕಂಥದ್ದು ಹೆಚ್ಚಾಗಿದೆ. ಇದರರ್ಥ ಏನು ಅಂದರೆ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಗೂಡ್ಸ್ ಏನಿರುತ್ತೆ ಅದರ ವ್ಯಾಲ್ಯೂ ಜಾಸ್ತಿ ಇರುವ ಕಾರಣದಿಂದ ಅದರ ಒಂದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಏನಿರುತ್ತೆ ಅದು 7.0% ಅಷ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಗ್ರೀವ್ ಬೈ
by 7.72% in Q1 and 9.13% in Q2. ಇದನ್ನ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ದೇನೆ. ಸೊ ಇದರಲ್ಲಿ ಈ ಆಟೋಮೇಟಿವ್ ಇಂಡಸ್ಟ್ರಿ ಏನಿದೆ ಇದು 33% ಗ್ರೋತ್ ಇನ್ ಪ್ರೊಡಕ್ಷನ್ ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 15-25 ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಈ ಆಟೋಮೋಟಿವ್ ಇಂಡಸ್ಟ್ರಿ ಏನಿರುತ್ತೆ ಅದು 33% ಬೆಳವಣಿಗೆಯನ್ನ ಸೂಚಿಸಿರುತ್ತೆ. ಅಂಡ್ ಫಿನಾನ್ಷಿಯಲ್ ಫ್ಲೋ ಫ್ರಮ್ ನಾನ್ ಬ್ಯಾಂಕ್ ಸೋರ್ಸಸ್ ಟು ಕಮರ್ಷಿಯಲ್ ಸೆಕ್ಟರ್ ರೆಕಾರ್ಡೆಡ್ CAGR of 7.32% ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 2025 ಅಂದ್ರೆ CAGR ಅಂತಕ್ಕಂಥದ್ದು 2020 ಮತ್ತು 25ನೇ ಸಾಲಿನಲ್ಲಿ 17.32% ಅಷ್ಟು ಇನ್ಕ್ರೀಸ್ ಆಗಿರುತ್ತೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಲಾಸ್ಟ್ 2 ಪಾಯಿಂಟ್ಸ್ ಆಗಿರುತ್ತೆ. ಬಿಕಾಸ್ ಈ ಒಂದು ಮೀಡಿಯಂ ಮತ್ತೆ ಹೈ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ಸ್ ಫಾರ್ 46.3% ಆಫ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂ. ಅಂದ್ರೆ ಮೀಡಿಯಂ ಅಂದ್ರೆ ಮಧ್ಯಮ, ಹೈ ಟೆಕ್ನಾಲಜಿ ಉನ್ನತ ತಂತ್ರಜ್ಞಾನದ ಒಂದು ಉತ್ಪಾದನೆ ಏನಿರುತ್ತೆ ಇದು ಒಟ್ಟು ಉತ್ಪಾದನೆಯ 46.3% ಅಂತಕ್ಕಂಥದ್ದು ಮಧ್ಯಮ ಮತ್ತು ಹೆಚ್ಚಿನ ತಂತ್ರಜ್ಞಾನದ ಕೈಗಾರಿಕೆಗಳಿಂದ ನಮಗೆ ಬಂದಿರತಕ್ಕಂಥದ್ದು. ಇನ್ನು ಎಲೆಕ್ಟ್ರಾನಿಕ್ಸ್ ಅನ್ನ ನಾವು ತೆಗೆದುಕೊಂಡಾಗ ಇಟ್ ಎಮರ್ಜ್ಡ್ ಆಸ್ ಥರ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಕ್ಯಾಟಗರಿ. ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ವಿದೇಶಗಳಿಗೆ ನಾವು ರಫ್ತನ್ನ ಮಾಡ್ತಾ ಇದ್ದೇವೆ, ಅದರಲ್ಲಿ 3ನೇ ಅತಿ ದೊಡ್ಡ ರಫ್ತು ನಾವು ಯಾವ್ದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಗಳನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ನಿಯರ್ಲಿ ಥರ್ಡ್ ಫೋಲ್ಡ್ ಸಿನ್ಸ್ ಫಿನಾನ್ಷಿಯಲ್ ಇಯರ್ 15 ಅಂದ್ರೆ 2015ರ ಆರ್ಥಿಕ ವರ್ಷದಿಂದ ನಾವು ನೋಡೋದಾದ್ರೆ ಈ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂ ಏನಿರುತ್ತೆ ಅದು 30 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಥರ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಕ್ಯಾಟಗರಿಯಲ್ಲಿ ನಾವು ಈ ಒಂದು ಎಲೆಕ್ಟ್ರಾನಿಕ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಇಂಡಸ್ಟ್ರಿಯಲ್ ಸೆಕ್ಟರ್ ಬಗ್ಗೆನ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೇವೆ, ಅಂದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಜಾಗತಿಕ ನಾವೀನ್ಯ ಸೂಚ್ಯಾಂಕದಲ್ಲಿ ನಾವು 2025ರಲ್ಲಿ 38ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತೇವೆ. 2019ರಲ್ಲಿ ನಾವು 66ನೇ ಸ್ಥಾನದಲ್ಲಿದ್ದು 2025ರ ವೇಳೆಗೆ ನಾವು 38ನೇ ಸ್ಥಾನಕ್ಕೆ ನಾವು ಜಂಪ್ ಆಗಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಈ ಒಂದು ಇನೋವೇಷನ್ ಸಿಂಪಲ್ ಆಗಿ ಹೇಳ್ಬೇಕಾಗಿದ್ರೆ ಈ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಉತ್ತಮವಾಗಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಈ ರ್ಯಾಂಕಿಂಗ್ ನ ಮುಖಾಂತರ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಸ್ಟ್ಯಾಂಡ್ಸ್ ಆಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಗ್ಲೋಬಲ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್, ಸಿಮೆಂಟ್ ಅಂಡ್ ಥರ್ಡ್ ಲಾರ್ಜೆಸ್ಟ್ ಇನ್ ಫಾರ್ಮಾಸ್ಯೂಟಿಕಲ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಒಂದು ಸ್ಟೀಲ್ ಕಬ್ಬಿಣ ಉಕ್ಕು ಮತ್ತೆ ಈ ಒಂದು ಸಿಮೆಂಟ್ ನ ತಯಾರಿಕೆಯಲ್ಲಿ ನಾವು ಜಗತ್ತಿನಲ್ಲಿಯೇ 2ನೇ ಸ್ಥಾನದಲ್ಲಿದ್ದೇವೆ, ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ಸ್ಟೀಲ್ ಮತ್ತೆ ಸಿಮೆಂಟ್ ಆಗಿರ್ಬೋದು. ಇನ್ನು ಫಾರ್ಮಾಸ್ಯೂಟಿಕಲ್ಸ್ ಅಂದ್ರೆ ಔಷಧಿಗಳ ತಯಾರಿಕೆಯಲ್ಲಿ ನಾವು ಜಗತ್ತಿನಲ್ಲಿಯೇ 3ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಏನಿದೆ ದಿಸ್ ಅಟ್ರಾಕ್ಟೆಡ್ 2 lakh crore ಆಫ್ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಕ್ರಾಸ್ 14 ಸೆಕ್ಟರ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಉತ್ಪಾದನೆಯನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಮಾಡಿದ್ದಾರೆ, ಅಂದ್ರೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಯಾವುದೋ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಕ್ಕೆ ನನಗೆ ಸಿಲಿಕಾನ್ ಬ್ಯಾಟ್ರೀಸ್ ಅಥವಾ ಸಿಲಿಕಾನ್ ನಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ವಸ್ತುಗಳು ಬೇಕಾಗಿರುತ್ತೆ. ಸೊ ಅದನ್ನ ನಾನು ಉತ್ಪಾದನೆ ಮಾಡಲಿಕ್ಕೆ ಅವರಿಗೆ ಇನ್ಸೆಂಟಿವ್ಸ್ ಅನ್ನ ಕೊಡ್ತೇವೆ. ಸೊ ಯಾಕೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಾವು ಈ ಇನ್ಸೆಂಟಿವ್ಸ್ ಅನ್ನ ಕೊಡ್ತೀವಿ ಅಂದ್ರೆ ಬಿಕಾಸ್ ವಿ ನೀಡ್ ಟು ಅಚೀವ್ ನೆಟ್ ಝೀರೋ ಬೈ 2070. ಅದನ್ನ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಮಾಡದೆ ಅಚೀವ್ ಮಾಡಲಿಕ್ಕೆ ಬಹಳ ಕಷ್ಟವಾಗಿರುತ್ತೆ. ಆ ರೀತಿಯ ಒಂದು ಕ್ಷೇತ್ರಗಳಿಗೆ ಸರ್ಕಾರ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ. ಆ ರೀತಿಯ ಒಂದು ಯೋಜನೆಯನ್ನು ನಾವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಕರಿತೇವೆ. ಪ್ರೊಡಕ್ಷನ್ ಲಿಂಕ್ಡ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ ನೀವು ಎಷ್ಟು ಜಾಸ್ತಿ ಉತ್ಪಾದನೆ ಮಾಡ್ತೇವೆ ಅಷ್ಟು ಪ್ರೋತ್ಸಾಹವನ್ನ ಸರ್ಕಾರದ ವತಿಯಿಂದ ನೀಡಲಾಗುತ್ತೆ. ಸೊ ಈ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅನ್ನ ಅನೌನ್ಸ್ ಮಾಡಿದ ನಂತರ 2 ಲಕ್ಷ ಕೋಟಿಯಷ್ಟು ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿರುತ್ತೆ. ಅದು 14 ಸೆಕ್ಟರ್ಗಳಲ್ಲಿ ಪ್ರಮುಖವಾಗಿ 2 ಲಕ್ಷ ಕೋಟಿಯಷ್ಟು ನಾವು ಬಂಡವಾಳವನ್ನ ಹೂಡಿಕೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಏನಿದೆ ಸೊ ಇದಕ್ಕೆ ನಾವು ಕ್ರೆಡಿಟ್ ಅನ್ನ ಕೊಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಏನಿದೆ ಇದು ಪ್ರೊಡಕ್ಷನ್ ಅನ್ನ ಕೂಡ ಇನ್ಕ್ರೀಸ್ ಮಾಡಿದೆ. ಸೇಲ್ಸ್ ಎಕ್ಸೀಡಿಂಗ್ 18.7 lakh crore ಅಂಡ್ ಓವರ್ 12.6 lakh ಜಾಬ್ಸ್. ಅಂದ್ರೆ ಈ ಸೇಲ್ಸ್ ಕೂಡ ಜಾಸ್ತಿ ಆಗಿದೆ, ಅದರ ಜೊತೆಗೆ ಇವನ್ ಇದು ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ 10 ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ಯಾಕೇಜಿಂಗ್ ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ವಿತ್
ಕ್ಯುಮುಲೇಟಿವ್ ಇನ್ವೆಸ್ಟ್ಮೆಂಟ್ ಆಫ್ ಅರೌಂಡ್ 1.6 lakh crore ಇನ್ 6 states. ಅಂದರೆ 6 ರಾಜ್ಯಗಳಲ್ಲಿ ಈ 10 ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಸೆಮಿ ಕಂಡಕ್ಟರ್ ಅಂದರೆ ನಿಮಗೆ ಅರೆವಾಹಕಗಳ ಉತ್ಪಾದನೆ, ಇದೇ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಬೇಕಾಗಿರ್ತಕ್ಕಂಥದ್ದು. 10 ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಅಪ್ರೂವ್ ಮಾಡಲಾಗಿರುತ್ತೆ. ಸೊ ಕ್ಯುಮುಲೇಟಿವ್ ಇನ್ವೆಸ್ಟ್ಮೆಂಟ್ ಅಂದರೆ ಇದರ ಒಟ್ಟು ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದು 1.6 ಲಕ್ಷ ಕೋಟಿಯಷ್ಟು 6 ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಕೇವಲ ಈ ಒಂದು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಕ್ರೆಡಿಟ್ ಅನ್ನ ನಾವು ಈ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸರ್ವಿಸ್ ಸೆಕ್ಟರ್ಗೆ ಬಂದಾಗ, ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಗ್ಲೋಬಲ್ ಸರ್ವಿಸ್ ಟ್ರೇಡ್ ಡಬಲ್ಡ್, ಅಂದರೆ 2005ರಲ್ಲಿ ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ಜಾಗತಿಕವಾಗಿ 2% ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. 2024ರ ವೇಳೆಗೆ 4.3%, ಅಂದರೆ ಅಕ್ರಾಸ್ ದ ಗ್ಲೋಬ್ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ಭಾರತ ದೇಶದ ವತಿಯಿಂದ 4.3% ಅಷ್ಟು ನಾವು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಆವರೇಜ್ ಗ್ರೋತ್ ರೇಟ್ ಆಫ್ ಸರ್ವಿಸಸ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಫ್ರಮ್ 7.6 ಇನ್ ದಿ ಪ್ರೀ ಪ್ಯಾಂಡಮಿಕ್ ಪೀರಿಯಡ್ ಟು 14% ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 23-25. ಅಂದರೆ ಕೊರೋನಾಗಿಂತ ಮುಂಚೆ 7.6% ಇದ್ದಿದ್ದು ಕರೋನಾ ನಂತರ ಇದು 14%ಗೆ, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದರ ಜೊತೆಗೆ 80.2% ಆಫ್ ದಿ ಟೋಟಲ್ FDI ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 23-25, 2023 ಹಣಕಾಸಿನ ವರ್ಷದಿಂದ 2025ರ ಹಣಕಾಸಿನ ವರ್ಷದ ಮಧ್ಯದಲ್ಲಿ ಈ ಸೇವಾ ವಲಯಕ್ಕೆ ಬಂದಿರತಕ್ಕಂಥ ವಿದೇಶಿ ನೇರ ಬಂಡವಾಳ ಏನಿದೆ ಅದು ಟೋಟಲ್ FDI ಏನಿರುತ್ತೆ ಅಂದರೆ ನಮ್ಮ ಭಾರತ ದೇಶಕ್ಕೆ ಒಟ್ಟು ವಿದೇಶಿ ನೇರ ಬಂಡವಾಳ ಏನು ಬಂದಿರುತ್ತೆ ಅದರಲ್ಲಿ 80.2% ಅಷ್ಟು FDI ಅಂತಕ್ಕಂಥದ್ದು ಸರ್ವಿಸ್ ಸೆಕ್ಟರ್ಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಈ IT ಮತ್ತು ITES ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಏನಿರುತ್ತೆ ಇದು ಮೇಜರ್ ಸರ್ವಿಸ್ ಸೆಕ್ಟರ್ ಆಗಿ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಇಂಡಿಯಾ ಕಮರ್ಷಿಯಲಿ ಲಾಂಚ್ 393 ಫಾರಿನ್ ಸ್ಯಾಟಲೈಟ್ಸ್ ಫಾರ್ 34 countries between 2025 and 2024, earning $433 million. ಅಂದರೆ ನಾವು ವಿದೇಶದ ಉಪಗ್ರಹಗಳನ್ನು ಕೂಡ, ಯಾಕಂದರೆ ನಮ್ಮ ಇಸ್ರೋ ಅಂತಕ್ಕಂಥದ್ದು ಒನ್ ಆಫ್ ದಿ ಲೀಡಿಂಗ್ ಸ್ಪೇಸ್ ಏಜೆನ್ಸೀಸ್ ಅಕ್ರಾಸ್ ದಿ ವರ್ಲ್ಡ್ ಆಗಿರುತ್ತೆ. ಸೊ ಅನೇಕ ರಾಷ್ಟ್ರಗಳು ಈ ರೀತಿಯ ಒಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಕ್ಕಂಥ ಫೆಸಿಲಿಟಿಗಳನ್ನು ಡೆವಲಪ್ ಮಾಡಿರೋದಿಲ್ಲ. ಸೊ ಅದರಿಂದ ಅವರ ಉಪಗ್ರಹಗಳನ್ನು ನಮ್ಮ ಭಾರತ ದೇಶದಿಂದ ನಾವು ಉಡಾವಣೆ ಮಾಡಿರ್ತೇವೆ. ಸರಿಸುಮಾರು 393 ವಿದೇಶಿ ಸ್ಯಾಟಲೈಟ್ಗಳನ್ನು ನಾವು ಲಾಂಚ್ ಮಾಡಿರ್ತಕ್ಕಂಥದ್ದು. ಸೊ ಇದರಿಂದ ನಮಗೆ $433 million ಅಷ್ಟು ನಮಗೆ ಹಣ ನಮಗೆ ಬಂದಿರತಕ್ಕಂಥದ್ದು. ಸೊ ಇವೆಲ್ಲ ಕೂಡ ನಮಗೆ ಸರ್ವಿಸ್ ಸೆಕ್ಟರ್ಗೆ ಆ್ಯಡ್ ಆಗ್ತಕ್ಕಂಥ ಒಂದು ಮೌಲ್ಯವಾಗಿರುತ್ತೆ. ಸೊ ಅದರಿಂದ ಸರ್ವಿಸ್ ಸೆಕ್ಟರ್ ಅಂತಕ್ಕಂಥದ್ದು ಮೇಜರ್ ಕಾಂಟ್ರಿಬ್ಯೂಟರ್ ಟು GDP ಆಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕನೆಕ್ಟಿವಿಟಿ, ಮೂಲಸೌಕರ್ಯ ಮತ್ತು ಸಂಪರ್ಕಕ್ಕೆ ಬಂದಾಗ ಹೈ ಸ್ಪೀಡ್ ಕಾರಿಡಾರ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ 550 ಕಿಲೋಮೀಟರ್ಸ್, ಅಂದರೆ ಫಿನಾನ್ಷಿಯಲ್ ಇಯರ್ 14ನಲ್ಲಿ ನಾವು 550 ಹೈ ಸ್ಪೀಡ್ ಕಾರಿಡಾರ್ಗಳನ್ನು ನಾವು ನಿರ್ಮಾಣ ಮಾಡಿದರೆ ಫಿನಾನ್ಷಿಯಲ್ ಇಯರ್ 26ಅಲ್ಲಿ 5364 ಕಿಲೋಮೀಟರ್ಸ್ಗಳಷ್ಟು ಹೈ ಸ್ಪೀಡ್ ಕಾರಿಡಾರ್ಗಳನ್ನು ನಾವು ಕ್ರಿಯೇಟ್ ಮಾಡಿರ್ತೇವೆ. ಇನ್ನು ರೈಲ್ವೆ ಸೆಕ್ಟರ್ಗೆ ಬಂದಾಗ 3,500 ಕಿಲೋಮೀಟರ್ಸ್ ಆ್ಯಡೆಡ್ ಇನ್ ಫಿನಾನ್ಷಿಯಲ್ ಇಯರ್ 26, ಅಂದರೆ ನಮ್ಮ ರೈಲ್ವೆ ವಲಯ ಅಂತಕ್ಕಂಥದ್ದು ಹಣಕಾಸು ವರ್ಷ 2026ರಲ್ಲಿ 3500 ಕಿಲೋಮೀಟರನ್ನು ನಾವು ಇರ್ತಕ್ಕಂಥ ರೈಲ್ವೆ ಲೈನ್ಸ್ಗಳಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಏವಿಯೇಷನ್ ಸೆಕ್ಟರ್, ವಾಯುಯಾನ ಒಂದು ಸೆಕ್ಟರ್ಗೆ ಬಂದಾಗ 3rd ಲಾರ್ಜೆಸ್ಟ್ ಡೊಮೆಸ್ಟಿಕ್ ಮಾರ್ಕೆಟ್ ಆಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶ ಈ ಒಂದು ವಾಯುಯಾನಕ್ಕೆ ಬಂದಾಗ 3ನೇ ಅತಿ ದೊಡ್ಡ ದೇಶೀಯ ಮಾರುಕಟ್ಟೆ ಆಗಿರುತ್ತೆ. ಏರ್ಪೋರ್ಟ್ಸ್ 2014ರಲ್ಲಿ 74 ಇತ್ತು, 2025ರಲ್ಲಿ 164 ಏರ್ಪೋರ್ಟ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಎನರ್ಜಿ ಆ್ಯಂಡ್ ಸಸ್ಟೈನಬಿಲಿಟಿ, ಇಂಧನ ಮತ್ತು ಸುಸ್ಥಿರತೆಗೆ ಬಂದಾಗ 3rd ಗ್ಲೋಬಲಿ ಇನ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ, ಅಂದರೆ ನವೀಕರಿಸಬಹುದಾದ ಇಂಧನಗಳ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ ನಾವು 3ನೇ ಸ್ಥಾನದಲ್ಲಿದ್ದೇವೆ. ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆಗಿರುತ್ತೆ. 3rd ಇನ್ ಇನ್ಸ್ಟಾಲ್ಡ್ ಸೋಲಾರ್ ಕೆಪಾಸಿಟಿ, ಅಂದರೆ ಸ್ಥಾಪಿತ ಸೌರ ಸಾಮರ್ಥ್ಯದಲ್ಲಿ ನಾವು 3ನೇ ಸ್ಥಾನದಲ್ಲಿ ಇರ್ತೇವೆ ಜಗತ್ತಿನಲ್ಲಿ. ಆ್ಯಂಡ್ ಕ್ಲೀನ್ ಎನರ್ಜಿ ಆಸ್ ಗ್ರೋತ್ ಆ್ಯಂಡ್ ರೆಸಿಲಿಯಂಟ್ ಪಿಲ್ಲರ್, ಅಂದರೆ ನಮ್ಮ ಈ ಎಲ್ಲ ಒಂದು ಬೆಳವಣಿಗೆಗೆ ಕಾರಣ ಏನು ಅಂದರೆ ಶುದ್ಧವಾದ ಇಂಧನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗುರಿ ಏನಿರುತ್ತೆ. ಸೊ ಇದರಿಂದ ನವೀಕರಿಸಬಹುದಾದ ಇಂಧನದಲ್ಲೂ ಕೂಡ ನಾವು ಉತ್ತಮ ರ್ಯಾಂಕಿಂಗ್ ಅನ್ನು
ಪಡೆದುಕೊಂಡಿರ್ತವೆ. ಇನ್ನು ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್, ಪರಿಸರ ಮತ್ತೆ ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಇಂಡಿಯಾಸ್ ಕ್ಲೈಮೇಟ್ ಅಡಾಪ್ಷನ್ ಸ್ಟ್ರಾಟಜಿ ಅಡ್ವಾನ್ಸ್ ಥ್ರೂ ಡೆವಲಪ್ಮೆಂಟ್ ಲೆಡ್ ಅಪ್ರೋಚ್. ಅಂದ್ರೆ ನಾವು ಏನೇನು ಡೆವಲಪ್ಮೆಂಟ್ಗಳನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಒಂದು ಕ್ಲೈಮೇಟ್ ಅಡಾಪ್ಷನ್ಸ್ಗಳನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಅಂದ್ರೆ ನಾವು ಯಾವುದೇ ಒಂದು ಇಂಡಸ್ಟ್ರಿಯನ್ನು ಡೆವಲಪ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಮೂಲಸೌಕರ್ಯಗಳನ್ನು ನಾವು ಬಿಲ್ಡ್ ಮಾಡೋದಾಗ್ಲಿ ಅದರಲ್ಲಿ ಎನ್ವೈರನ್ಮೆಂಟ್ ರಿಲೇಟೆಡ್ ಕಾಂಪೋನೆಂಟ್ಸ್ಗಳನ್ನು ಅಥವಾ ಪರಿಸರಕ್ಕೆ ಹಾನಿಯನ್ನ ಕಡಿಮೆ ಮಾಡುವಂತಹ ಒಂದು ವಿಧಾನಗಳನ್ನು ನಾವು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಐ ಕ್ಯಾನ್ ಮೆನ್ಷನ್ ಮಿಷನ್ ಲೈಫ್ ಅಂತ ಹೇಳ್ತೇವೆ, ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ. ಸೊ ಇದು ನ್ಯಾಷನಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ಈಗ ಇದು ಗ್ಲೋಬಲ್ ಕ್ಯಾಂಪೇನ್ ಆಗಿ ಡೆವಲಪ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಜೊತೆಗೆ ನಾವು ಗ್ರೀನ್ ಹೈಡ್ರೋಜನ್ ಅನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು, ಹಸಿರು ಜಲಜನಕ, ಇತ್ತೀಚೆಗೆ ನಾವು ಹಸಿರು ಟ್ರೈನ್ ಅನ್ನ ಕೂಡ ಲಾಂಚ್ ಮಾಡಿರ್ತಕ್ಕಂಥದ್ದು, ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ಸ್ ಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ನಾನು ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಅದ್ರ ಜೊತೆಗೆ ನ್ಯೂಕ್ಲಿಯರ್ ಪವರ್, ಪರಮಾಣು ವಿದ್ಯುತ್ ಅನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಶಾಂತಿ ಬಿಲ್ ಅಂತ ಒಂದು ಮಸೂದೆಯನ್ನ ಕೂಡ ಮಂಡಿಸಲಾಗಿರುತ್ತೆ. ಸೊ ಇವೆಲ್ಲ ಕೂಡ ನಮ್ಮ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗಳು ಅಂತ ಹೇಳ್ಬೋದಾಗಿರುತ್ತೆ. ಅಂಡ್ 38.61 ಜಿಗಾವ್ಯಾಟ್ಸ್ ಆಫ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿಯನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 38.61 ಜಿಗಾವ್ಯಾಟ್ಸ್ ಆಫ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿಯನ್ನ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಾವು ಸೆಕ್ಟರ್ ವೈಸ್ ನೋಡಿದಾಗ ಸೋಲಾರ್ ಪವರ್ ಬಂದು 30.16 ಜಿಗಾವ್ಯಾಟ್ಸ್ ಇರುತ್ತೆ. ಅದ್ರ ಜೊತೆಗೆ ವಿಂಡ್ ಪವರ್ ಅಥವಾ ಪವನ ಶಕ್ತಿ ಅಂತಕ್ಕಂಥದ್ದು 4.47 ಜಿಗಾವ್ಯಾಟ್ಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಬಯೋ ಪವರ್ ಅನ್ನ ನಾವು 0.03 ಜಿಗಾವ್ಯಾಟ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅಂಡ್ ಹೈಡ್ರೋ ಪವರ್ ಬಂದು 3.324 ಜಿಗಾವ್ಯಾಟ್ಸ್ ಇರುತ್ತೆ. ಸೊ ಈ ಎಲ್ಲಾ ವ್ಯಾಲ್ಯೂಗಳು ನಾನು ಡಿಸೆಂಬರ್ 25ರ ವೇಳೆಗೆ ತೆಗೆದುಕೊಂಡಿರ್ತಕ್ಕಂಥ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಬಿಕಾಸ್ ಈ ಒಂದು ರಿನ್ಯೂಬಲ್ ಎನರ್ಜಿ ಕಾಂಟ್ರಿಬ್ಯೂಟಿಂಗ್ ಸೆಕ್ಟರ್ಸ್ ಅನ್ನ ನಮಗೆ ಕೇಳಬಹುದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಏನಿದೆ, ಸೊ ಇದು ಕೂಡ ಈ ಕ್ರಿಟಿಕಲ್ ಮಿನರಲ್ಸ್ ಅಥವಾ ನಿರ್ಣಾಯಕ ಖನಿಜಗಳು ಅಂತ ನಾವೇನು ಹೇಳ್ತೇವೆ, ಆ ನಿರ್ಣಾಯಕ ಖನಿಜಗಳನ್ನ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನೋದನ್ನ ಕೂಡ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇವೆಲ್ಲ ಕೂಡ ನಮ್ಮ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಭಿವೃದ್ಧಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಅರ್ಬನೈಸೇಷನ್, ನಗರೀಕರಣವನ್ನ ನಾವು ನೋಡೋದಾದ್ರೆ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಅರ್ಬನೈಸೇಷನ್ ಅಂತಕ್ಕಂಥದ್ದು ಬಹಳ ಹೆಚ್ಚಾಗ್ತಾ ಇದೆ. ಬಟ್ ಆರ್ ವಿ ರೆಡಿ ಟು ಟೇಕ್ ದಿ ಪ್ರೆಷರ್ ಆಫ್ ಅರ್ಬನೈಸೇಷನ್? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಭಿವೃದ್ಧಿಗಳನ್ನು ನಾವು ನೋಡೋದಾದ್ರೆ ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್, ಅಂದ್ರೆ ಈ ಒಂದು ಮೆಟ್ರೋಸ್ ಆಗಿರ್ಬೋದು ಅಥವಾ ರ್ಯಾಪಿಡ್ ಟ್ರಾನ್ಸಿಟ್ಗಳಾಗಿರ್ಬೋದು, ಸೊ ಇದು ತುಂಬಾ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಒಂದು ಆಬ್ವಿಯಸ್ಲಿ ಯಾವುದೇ ಒಂದು ಅರ್ಬನೈಸೇಷನ್ ಅಥವಾ ನಗರದಲ್ಲಿ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಬಹಳ ಕ್ರೂಷಿಯಲ್ ಆಗಿರುತ್ತೆ. ಸೊ ಅದರಿಂದ ಈ ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್, ಮಾಸ್ ಅಂದ್ರೆ ತುಂಬಾ ಹೆಚ್ಚಿನ ಜನ ತುಂಬಾ ತ್ವರಿತವಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಮೆಟ್ರೋಸ್ಗಳು ಅಥವಾ ಈ ರೀತಿಯ ಸರ್ವಿಸ್ಗಳನ್ನು 24 ಸಿಟೀಸ್ಗಳಲ್ಲಿ ಈಗ ಎಕ್ಸ್ಪ್ಯಾಂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಡೋರ್ ಟು ಡೋರ್ ಕಲೆಕ್ಷನ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಅಂದ್ರೆ ಈ ಘನ ತ್ಯಾಜ್ಯವನ್ನ ಮನೆ ಬಾಗಿಲಿಗೆ ಬಂದು ಅದನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಹೆಚ್ಚಾಗಿರುತ್ತೆ. ಸೊ ಇದು ಸ್ವಚ್ಛ ಭಾರತ್ ಮಿಷನ್ 2.0ನ ಅಡಿಯಲ್ಲಿ 98% ಆಫ್ ದಿ ಅರ್ಬನ್ ವಾರ್ಡ್ಸ್ ಏನಿರ್ತವೆ, ಸೊ ಇಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. and 122.06 lakh houses sanctioned under the 2 phases of ಪ್ರಧಾನ ಮಂತ್ರಿ ಆವಾಸ ಯೋಜನಾ ಅರ್ಬನ್, ಪ್ರಧಾನ ಮಂತ್ರಿ ಆವಾಸ ಯೋಜನಾ ಅರ್ಬನ್ ಯೋಜನೆ ಅಡಿಯಲ್ಲಿ 122.06 ಲಕ್ಷ ಮನೆಗಳನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡರ್ ಸ್ಮಾರ್ಟ್ ಸಿಟಿ ಮಿಷನ್, ಅಂದ್ರೆ ಇದನ್ನ ಇನ್ನೂ ಕಂಪ್ಲೀಟ್ ಮಾಡಲಾಗಿಲ್ಲ. ಈ ಒಂದು ಸ್ಮಾರ್ಟ್ ಸಿಟಿ ಮಿಷನ್ ನ ಅಡಿಯಲ್ಲಿ 90% ಆಫ್ 8,667 ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್, ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆಗಳನ್ನ ಪ್ರಾಜೆಕ್ಟ್ಸ್ ಅಂತ ಹೇಳ್ತವೆ. 90% 8,067 ಪ್ರಾಜೆಕ್ಟ್ಸ್ಗಳನ್ನ ಈಗ ಕಂಪ್ಲೀಟ್ ಮಾಡಲಾಗಿರುತ್ತೆ. ಸೊ ನಿಯರ್ಲಿ 1.64 lakh crore ಇನ್ವೆಸ್ಟೆಡ್, ಅಂದ್ರೆ ಇದರಲ್ಲಿ 1.64 ಲಕ್ಷ ಕೋಟಿಗಳನ್ನ ಈ ಒಂದು ಸ್ಮಾರ್ಟ್ ಸಿಟಿ ಮಿಷನ್ಗೆ ಈಗಾಗಲೇ ಬಂಡವಾಳ ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೆಲ್ಲ ಕೂಡ ನಾವು ಅರ್ಬನೈಸೇಷನ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡಬಹುದಾಗಿರುತ್ತೆ. ಇನ್ನು ಆರೋಗ್ಯ
ಕ್ಷೇತ್ರಕ್ಕೆ ಬಂದಾಗ, ಹೆಲ್ತ್ ಸೆಕ್ಟರ್ಗೆ ಬಂದಾಗ MMR ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೇವೆ. ಅಂದರೆ ತಾಯಂದಿರ ಮರಣ ಪ್ರಮಾಣ ಆಗಿರ್ಬೋದು. ಅಂಡರ್ 5 ಮಾರ್ಟಾಲಿಟಿ ರೇಟ್ ಅಂದರೆ ಅಂಡರ್ 5 ವರ್ಷಕ್ಕಿಂತ ಕಡಿಮೆ ಇರುವ ಸಮಯದಲ್ಲಿ ಈ ಮಾರ್ಟಾಲಿಟಿ ರೇಟ್, ಮರಣ ಪ್ರಮಾಣ ಏನಿರುತ್ತೆ, ಅಂಡ್ ನಿಯೋನೇಟಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೇವೆ. ಸೊ ಇವೆಲ್ಲ ಕೂಡ ನಮ್ಮ ಗ್ಲೋಬಲ್ ಟ್ರೆಂಡ್ಸ್ ಏನಿತ್ತು ಅದಕ್ಕಿಂತ ನಾವು ಕಡಿಮೆ ಮಾಡ್ಕೊಂಡಿರ್ತೀವಿ. ಅಂದರೆ ಜಾಗತಿಕವಾಗಿ ಇವೆಲ್ಲ ಡೆತ್ ರೇಟ್ ಏನಿರುತ್ತೆ, ಸೊ ಅದಕ್ಕಿಂತ ನಾವು ಕಡಿಮೆ ಇರತಕ್ಕಂಥದ್ದು ಕೂಡ ಆರೋಗ್ಯ ಕ್ಷೇತ್ರದ ಒಂದು ಬೆಳವಣಿಗೆಯನ್ನು ಸೂಚಿಸುತ್ತೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಮಾರ್ಕ್ ದ ಡ್ರಾಪ್ ಆಫ್ ಮೋರ್ ದೆನ್ 37% ಓವರ್ ಪಾಸ್ಟ್ ಡಿಕೇಡ್. ಕಳೆದ 10 ವರ್ಷಗಳಲ್ಲಿ ಈ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತಕ್ಕಂಥದ್ದು 37% ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ಉತ್ತಮ ಆರೋಗ್ಯ ಸೇವೆಯ ಒಂದು ಸೂಚಕವಾಗಿರುತ್ತೆ. ಸೊ ಇದರಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮತ್ತೆ ಇ ಸಂಜೀವಿನಿ ಇವೆರಡು ಕೂಡ ಸೊ ಡಿಜಿಟಲ್ ಹೆಲ್ತ್ ಸರ್ವಿಸ್ ಏನಿರುತ್ತೆ ಅದನ್ನ ಆಕ್ಸೆಸ್ ಮಾಡಲಿಕ್ಕೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮತ್ತೆ ಇ ಸಂಜೀವಿನಿ ಅಂತಕ್ಕಂಥ ಕಾರ್ಯಕ್ರಮಗಳು ಬೆಂಬಲವನ್ನ ನೀಡಿರುತ್ತೆ. ಸೊ ಅದ್ರ ಜೊತೆಗೆ ಟೆಲಿಮಾನಸ್ ಅಂತಕ್ಕಂಥದ್ದು 24/7 ಇದೊಂದು ಟಾಲ್ ಫ್ರೀ ಮೆಂಟಲ್ ಹೆಲ್ತ್ ಹೆಲ್ಪ್ ಲೈನ್ ಆಗಿರುತ್ತೆ. ಅಂದ್ರೆ ಮಾನಸಿಕ ಆರೋಗ್ಯ ಸರಿಯಾಗಿಲ್ಲದಿದ್ದರೆ ಅದನ್ನ ಕೌನ್ಸಿಲಿಂಗ್ ಮಾಡಲಿಕ್ಕೆ ಟೆಲಿಮಾನಸ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಇದು 24/7 ದಿನದ 24 ಗಂಟೆ ಕೂಡ ಸೇವೆ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಸರ್ಕಾರ ಮಾಡಿರುತ್ತೆ. ಅಂಡ್ ಈ ಒಂದು ಆನ್ಲೈನ್ ಗೇಮಿಂಗ್ ಆಕ್ಟ್ 2025 ಏನಿರುತ್ತೆ ಅಡ್ರೆಸಸ್ ಡಿಜಿಟಲ್ ಅಡಿಕ್ಷನ್ ಅಂಡ್ ಫಿನಾನ್ಷಿಯಲ್ ಹಾರ್ಮ್ ಅಮಾಂಗ್ ದಿ ಯೂತ್. ಅಂದ್ರೆ ಈ ಒಂದು ಡಿಜಿಟಲ್ಗೆ ಅವರು ಅಡಿಕ್ಟ್ ಆಗೋದನ್ನ ಕಡಿಮೆ ಮಾಡಲಿಕ್ಕೆ ಆನ್ಲೈನ್ ಗೇಮಿಂಗ್ ಆಕ್ಟ್ ಅನ್ನ 2025ರಲ್ಲಿ ಮಾಡಲಾಗಿರುತ್ತೆ. ಸೊ ಇವೆಲ್ಲ ಕೂಡ ಒಂದು ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕ್ರಿಯೆಗಳಾಗಿರುತ್ತೆ. ಇನ್ನು ಕ್ವಾಲಿಟಿ ಎಜುಕೇಶನ್, ಉತ್ತಮ ಶಿಕ್ಷಣವನ್ನ ನೀಡುವ ಕಾರಣದಿಂದ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಗೊತ್ತು ರೈಟ್ ಟು ಎಜುಕೇಶನ್ 2009 ಅಂದ್ರೆ ಶಿಕ್ಷಣದ ಒಂದು ಹಕ್ಕು 2009, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇವೆರಡೂ ಕೂಡ ನಮ್ಮ ಶಿಕ್ಷಣ ಕ್ಷೇತ್ರವನ್ನ ಶೇಪ್ ಮಾಡುವುದರಲ್ಲಿ ಉತ್ತಮ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿರುತ್ತೆ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದ್ರೆ ನಮ್ಮ ಮಕ್ಕಳು ಶಾಲೆಗಳಿಗೆ ದಾಖಲಾಗ್ತಕ್ಕಂಥ ಒಂದು ದರ ಹೆಚ್ಚಾಗಿರುತ್ತೆ. ಎಷ್ಟಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ 90.9% ಅಟ್ ಪ್ರೈಮರಿ ಅಂದರೆ ಗ್ರೇಡ್ 1 ಇಂದ ಗ್ರೇಡ್ 5 ವರೆಗೂ 90.9% ಆಫ್ ದಿ ಮಕ್ಕಳು ಅಲ್ಲಿ ದಾಖಲಾಗ್ತಾ ಇದ್ದಾರೆ. ಇನ್ನು ಅಪ್ಪರ್ ಪ್ರೈಮರಿ ಬಂದಾಗ ಅಂದರೆ 6ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಬಂದಾಗ ಇದನ್ನು ನಾವು 90.3% ಅಷ್ಟು ಏರಿಕೆ ಆಗಿರುತ್ತೆ. ಇನ್ನು ಸೆಕೆಂಡರಿ ಬಂದಾಗ ಅಂದರೆ 9ನೇ ತರಗತಿಯಿಂದ 10ನೇ ತರಗತಿಯವರೆಗೆ 78.7% ಇರುತ್ತೆ. ಅಂಡ್ ಹೈಯರ್ ಸೆಕೆಂಡರಿ ಬಂದಾಗ ಅಂದರೆ 11th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ 58.4% ಇರ್ತಕ್ಕಂಥದ್ದು. ಹೈಯರ್ ಎಜುಕೇಶನ್ ಬಂದಾಗ ಅದು 29.5% ಇರ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಶಿಕ್ಷಣವನ್ನ ಉತ್ತಮಗೊಳಿಸಲಿಕ್ಕೆ 23 IITsಗಳು ಇರುತ್ತೆ, 21 IIMs ಇರುತ್ತೆ, ಮತ್ತೆ 20 ಏಮ್ಸ್ಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇಂಟರ್ನ್ಯಾಷನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 IIT ಕ್ಯಾಂಪಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಒಂದು ಜೆನ್ಜಿಬಾರ್ ಅಲ್ಲಿ, ಇನ್ನೊಂದು ಅಬುದಾಬಿಯಲ್ಲಿ 2 ಇಂಟರ್ನ್ಯಾಷನಲ್ IIT ಕ್ಯಾಂಪಸ್ಗಳನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಒಂದು ಕೊಡುಗೆ ಆಗಿರುತ್ತೆ. ಅಂಡ್ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂತ ಹೇಳ್ತೇವೆ. ಏನಿದು ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂದ್ರೆ ಇಲ್ಲಿದೆ ನೋಡಿ, ಇದರ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂದ್ರೆ ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಡಿಜಿಟಲ್ ರೆಪಾಸಿಟರಿ ಆಗಿರುತ್ತೆ. ಅಂದರೆ ರಾಷ್ಟ್ರ ಮಟ್ಟದ ಒಂದು ಡಿಜಿಟಲ್ ಭಂಡಾರವಾಗಿರುತ್ತೆ. ಇದನ್ನು ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದು NEP 2022 ಅಡಿಯಲ್ಲಿ ಬರುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ಬರುತ್ತೆ. ಸೊ ದಿಸ್ ಆಕ್ಟ್ಸ್ ಆಸ್ ಸೆಕ್ಯೂರ್ ವರ್ಚುವಲ್ ಸ್ಟೋರ್ ಹೌಸ್ ಫಾರ್ ಅಕಾಡೆಮಿಕ್ ಕ್ರೆಡಿಟ್ಸ್ ಅರ್ನ್ಡ್ ಬೈ ಸ್ಟೂಡೆಂಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಅಲ್ಲಿ ಒಬ್ಬ ವಿದ್ಯಾರ್ಥಿ ಗಳಿಸಿರ್ತಕ್ಕಂಥ ಒಂದು ಕ್ರೆಡಿಟ್ಸ್ ಅನ್ನ ಸ್ಟೋರ್ ಮಾಡ್ತಕ್ಕಂಥ ಒಂದು ಭಂಡಾರ ಅಥವಾ ರೆಪಾಸಿಟರಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರಿಂದ ಸ್ಟೂಡೆಂಟ್ಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ದ ಸ್ಟೂಡೆಂಟ್ ಮೊಬಿಲಿಟಿ, ಅಂದ್ರೆ ಕಾಲೇಜಿಂದ ಕಾಲೇಜ್ಗೆ ಅವರು ಶಿಫ್ಟ್ ಆಗಲಿಕ್ಕೆ, ಎನೇಬ್ಲಿಂಗ್ ದೆಮ್ ಅಕ್ಯುಮುಲೇಟ್, ಟ್ರಾನ್ಸ್ಫರ್ ಅಂಡ್ ರಿಡೀಮ್ ಕ್ರೆಡಿಟ್ಸ್ ಫಾರ್ ಡಿಗ್ರೀಸ್ ಆರ್ ಡಿಪ್ಲೊಮೋಸ್. ಅಂದ್ರೆ ಈ ಒಂದು ಕ್ರೆಡಿಟ್ಸ್ಗಳನ್ನು ಅವರು ಡಿಗ್ರಿಗಳು ಅಥವಾ ಡಿಪ್ಲೊಮೊಗಳಿಗಾಗಿ ಅದನ್ನ ರಿಡೀಮ್ ಮಾಡ್ಕೊಳ್ಬೋದಾಗಿರುತ್ತೆ ಅಥವಾ ಕ್ರೆಡಿಟ್ಸ್ ಅನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಇದನ್ನ ನಾವು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್
ಸೀಟ್ ಅಂತ ಹೇಳ್ತೇವೆ. ಸೊ ಇದು 2660 ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 4.6 ಕೋಟಿ ಐಡಿಗಳನ್ನು ಈಗಾಗಲೇ ಇಶ್ಯೂ ಮಾಡಿರ್ತಕ್ಕಂಥದ್ದು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಇಂಡಿಯಾದಲ್ಲಿ ಈ ಒಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈಗ ಟ್ವಿನ್ನಿಂಗ್ ಅನ್ನ ಆಫರ್ ಮಾಡ್ತಾ ಇದ್ದಾವೆ. ಏನಿದು ಟ್ವಿನ್ನಿಂಗ್ ಅಂದ್ರೆ 2 ವರ್ಷ, ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಇವಾಗ 4 ವರ್ಷದ ಯಾವುದೋ ಒಂದು ಪದವಿ ಅಂದ್ರೆ 2 ವರ್ಷ ಇಂಡಿಯನ್ ಯೂನಿವರ್ಸಿಟಿ, 2 ವರ್ಷ ಫಾರಿನ್ ಯೂನಿವರ್ಸಿಟಿಯಿಂದ ಆ ಒಂದು ಪದವಿಯನ್ನ ಪಡಿತಕ್ಕಂಥದ್ದು. ಸೊ ಇದನ್ನ ನಾವು ಟ್ವಿನ್ನಿಂಗ್ ಅಂತ ಹೇಳ್ತೇವೆ. ಸೊ ಈಗ ಉನ್ನತ ಶಿಕ್ಷಣದಲ್ಲಿ ಈಗ ಟ್ವಿನ್ನಿಂಗ್ ಅನ್ನ ಕೂಡ ಅಲೋ ಮಾಡಲಾಗ್ತಾ ಇದೆ. ಜಾಯಿಂಟ್ ಅಂಡ್ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ಸ್ ವಿತ್ ರೆಪ್ಯೂಟೆಡ್ ಫಾರಿನ್ ಯೂನಿವರ್ಸಿಟೀಸ್ ಅಂದರೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ವಿದೇಶಿ ವಿಶ್ವವಿದ್ಯಾನಿಲಯಗಳ ಮುಖಾಂತರ ಈ ಟ್ವಿನ್ನಿಂಗ್ ಫೆಸಿಲಿಟಿಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಇನ್ನು ಸ್ಕಿಲ್ ಅಥವಾ ಈ ಒಂದು ಕೌಶಲ್ಯವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ 43.47 lakh ಅಪ್ರೆಂಟೈಸಸ್ ಎಂಗೇಜ್ಡ್ ಅಂಡರ್ PM ನ್ಯಾಪ್ಸ್, ಪ್ರಧಾನಮಂತ್ರಿ ನ್ಯಾಪ್ಸ್ನ ಅಡಿಯಲ್ಲಿ 43.47 ಲಕ್ಷ ಅಪ್ರೆಂಟೈಸ್ಗಳನ್ನು ಎಂಗೇಜ್ ಮಾಡಲಾಗಿರುತ್ತೆ. ಈಗ ನ್ಯಾಪ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನ್ಯಾಪ್ಸ್ ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಇದು ಈಗ ನಾವು ಸೆಕೆಂಡ್ ಫೇಸಲ್ಲಿ ಇದ್ದೇವೆ. 2ನೇ ಹಂತವನ್ನು ಈಗ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ, ಕೇಂದ್ರ ವಲಯದ ಯೋಜನೆ. ಸಂಪೂರ್ಣ ಹಣವನ್ನು ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥದ್ದು. ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನಿಯರ್ಶಿಪ್ ಅಂದರೆ ಭಾರತ ದೇಶದ ಕೌಶಲ್ಯ ಸಚಿವಾಲಯದ ಅಡಿಯಲ್ಲಿ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಫಸ್ಟ್ ಫೇಸನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2016 ಇದರ ಉದ್ದೇಶ ಏನು ಅಂದರೆ ಪ್ರಮೋಟ್ ಅಪ್ರೆಂಟೈಸ್ಶಿಪ್ ಟ್ರೈನಿಂಗ್ ಅಂದರೆ ಅವ್ರಿಗೆ ಒಂದು ತರಬೇತಿಯನ್ನು ನೀಡ್ತಕ್ಕಂಥದ್ದು. ಇಟ್ ಪ್ರೊವೈಡ್ಸ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ನೆರವನ್ನು ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೂಡ ನೀಡಲಾಗಿರುತ್ತೆ. ಸೊ ಇದರಿಂದ ಯಾವ ಇಂಡಸ್ಟ್ರಿಗೆ ಅವರು ಸೇರಿಕೊಳ್ಳಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತೆ. ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ 14 ವರ್ಷದಿಂದ 35 ವರ್ಷದವರಿಗೆ ಈ ಒಂದು ಸ್ಕೀಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿರುತ್ತೆ. ಇನ್ನೊಂದು ಪ್ರೋಗ್ರಾಮನ್ನು ನಾವು ನ್ಯಾಟ್ಸ್ ಅಂತ ಕರಿತೇವೆ. ನ್ಯಾಟ್ಸ್ ಅಂದರೆ ಸೊ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಇದು ಪೇಯ್ಡ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಆಗಿರುತ್ತೆ. ಪೇಯ್ಡ್ ಅಂದರೆ ನಾವು ಪೇ ಮಾಡೋದಲ್ಲ, ಸರ್ಕಾರ ವೇತನವನ್ನು ಕೊಡ್ತಕ್ಕಂಥ ಒಂದು ತರಬೇತಿ ಕೇಂದ್ರವಾಗಿರುತ್ತೆ. ಸೊ ಇದನ್ನು ಗ್ರಾಜ್ಯುಯೇಟ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಇಬ್ಬರಿಗೂ ಕೂಡ ಕೊಡ್ತಾರೆ. ಸೊ ಇದನ್ನ ಏನಕ್ಕೆ ಕೊಡ್ತಾರೆ ಅಂದರೆ ಎಂಪ್ಲಾಯಬಿಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ, ಅಂದರೆ ಅವರಿಗೆ ಉದ್ಯೋಗ ದೊರಕಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೌಶಲ್ಯವನ್ನು ನೀಡ್ತಾರೆ. ಸೊ ನ್ಯಾಟ್ಸನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಶಿಕ್ಷಣ ಸಚಿವಾಲಯ. ಬಟ್ ನ್ಯಾಪ್ಸನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಸ್ಕಿಲ್ಲಿಂಗ್ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಇವೆರಡು ಸಚಿವಾಲಯಗಳು ವಿಭಿನ್ನವಾಗಿರುತ್ತೆ, ಅದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ ರೋಜ್ಗಾರ್ ಮೇಲಾಸ್ ಮತ್ತು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಮೇಲಾಸ್ ಏನಿರುತ್ತೆ ಇದು ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ನಡುವೆ ಇರತಕ್ಕಂಥ ಒಂದು ಕನೆಕ್ಷನನ್ನು ಮಾಡ್ತಕ್ಕಂಥ ಒಂದು ಅಭಿಯಾನಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಫ್ಯೂಚರ್ ಕೋರ್ಸಸ್ ಆಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ರಿನ್ಯೂಬಲ್ ಎನರ್ಜಿ ಮತ್ತು 3D ಪ್ರಿಂಟಿಂಗ್ ಏನಿರುತ್ತೆ ಸೊ ಇದಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು ಈ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಹೆಚ್ಚು ಮಾಡಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಇನ್ನು ನಮ್ಮ ಭಾರತ ದೇಶದ ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ ಹಣಕಾಸು ವಲಯವನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಅದನ್ನು ಬಲಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಂತ ಕರಿತೇವೆ. ಸೊ ಯಾರ್ಯಾರಿಗೆ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮಿಂದ ಹೊರಗಡೆ ಇರ್ತಾರೆ ಅವರಿಗೆ ಉಚಿತವಾಗಿ ಖಾತೆಗಳನ್ನು ನೀಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇದನ್ನ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಂತ ಹೇಳ್ತೇವೆ. ಈ ಒಂದು ಯೋಜನೆ ಅಡಿಯಲ್ಲಿ 55.02 ಕೋಟಿ ಅಕೌಂಟ್ಗಳನ್ನು ಮಾರ್ಚ್ 2025 ವೇಳೆಗೆ ಈಗ ಅಕೌಂಟ್ಗಳನ್ನು ಮಾಡಲಾಗಿರುತ್ತೆ. ಸೊ ವಿತ್ 36.63 ಕ್ರೋರ್ ಇನ್ ರೂರಲ್ ಮತ್ತು ಸೆಮಿ ಅರ್ಬನ್, ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ 36.63 ಕೋಟಿ ಜನರ ಖಾತೆಗಳನ್ನು ಇಲ್ಲಿ ಮಾಡಲಾಗಿರುತ್ತೆ. ಇನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಮಾಡಿರ್ತಾರೆ. ಇದು ಕೊಲ್ಯಾಟ್ರಲ್ ಫ್ರೀ ಲೋನ್ ಅಂತ ಕರಿತೇವೆ, ಅಂದರೆ ಮೇಲಾಧಾರ ರಹಿತ ಸಾಲ ಅಂತ ಹೇಳ್ತೇವೆ. ಸೊ ಈ ಒಂದು ಮುದ್ರಾ ಯೋಜನೆ ಅಡಿಯಲ್ಲಿ 36.18 ಲಕ್ಷ ಕೋಟಿಗಳಷ್ಟು ಹಣವನ್ನು ಅಕ್ಟೋಬರ್ 2025 ವೇಳೆಗೆ ನೀಡಲಾಗಿರುತ್ತೆ. ಅಕ್ರಾಸ್ 55.45 ಕ್ರೋರ್ ಲೋನ್ ಅಕೌಂಟ್ಸ್ಗಳನ್ನು ಮಾಡಲಾಗಿರುತ್ತೆ. ಸೊ ಇದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಾಧನೆ ಆಗಿರುತ್ತೆ. ಸೊ RBI's ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ನಮ್ಮ ಭಾರತ ದೇಶದ
ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಎಷ್ಟು ಜನ ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸೂಚ್ಯಾಂಕದಲ್ಲಿ 67 ಇನ್ ಮಾರ್ಚ್ 2025 ಫ್ರಮ್ 64.2 ಇನ್ ಮಾರ್ಚ್ 2024. ಸೊ 2024ರಿಂದ 2025 ವೇಳೆಗೆ 64ರಿಂದ ಅದು 67ಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಫಿನಾನ್ಷಿಯಲ್ ಇನ್ಕ್ಲೂಷನ್. ಇನ್ನು ಎಂಪ್ಲಾಯ್ಮೆಂಟ್ ಗ್ರೋತನ್ನು ನಾವು ತೆಗೆದುಕೊಂಡಾಗ ಅಂದರೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಂಡಾಗ 2.8 crore ವೇಕೆನ್ಸೀಸ್ ಮೊಬಿಲೈಸ್ ಥ್ರೂ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್. ಸೊ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ನ ಅಡಿಯಲ್ಲಿ 2.8 ಕೋಟಿ ವೇಕೆನ್ಸೀಸ್ಗಳನ್ನು ಅವರು ಸಜ್ಜುಗೊಳಿಸಲಾಗಿರುತ್ತೆ. ಸೊ ಇದು ಈ ಶ್ರಮ್ ಪೋರ್ಟಲ್ನ ಅಡಿಯಲ್ಲಿ 31 ಕೋಟಿ ಅನ್ಆರ್ಗನೈಸ್ಡ್ ವರ್ಕರ್ಸನ್ನು ರಿಜಿಸ್ಟರ್ ಮಾಡಲಾಗಿರುತ್ತೆ. 12.9 ಕೋಟಿ ಇಂಡಿವಿಜುವಲ್ ಶೇಪಿಂಗ್ ಅನ್ಇನ್ಕಾರ್ಪೊರೇಟೆಡ್ ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್. ಅನ್ಇನ್ಕಾರ್ಪೊರೇಟೆಡ್ ಅಂದರೆ ಅದಕ್ಕೆ ಯಾವುದೇ ಒಂದು ಲೀಗಲ್ ಬೈಂಡಿಂಗ್ ಇರೋದಿಲ್ಲ, ಯಾವುದೇ ಒಂದು ಆಕ್ಟ್ ಅಥವಾ ಯಾವುದೇ ಒಂದು ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗದೇ ಇರತಕ್ಕಂಥ ಕೃಷಿಯೇತರ ಒಂದು ಉದ್ಯೋಗಗಳೇನಿರುತ್ತೆ ಅಥವಾ ಒಂದು ವಲಯಗಳೇನಿರುತ್ತೆ 12.9 ಕೋಟಿ ವ್ಯಕ್ತಿಗಳು ಅದರಲ್ಲಿ ರಿಜಿಸ್ಟರ್ ಇಂಡಿವಿಜುವಲ್ಸ್ ಇರ್ತಕ್ಕಂಥದ್ದು ನಾನ್ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ. ಇದು ಕೂಡ ಉದ್ಯೋಗವನ್ನು ಸೂಚಿಸ್ತಕ್ಕಂಥದ್ದು. ಲೇಬರ್ ಕೋಡ್ಸ್ ಅಂದರೆ ಈ ಒಂದು ಕಾರ್ಮಿಕ ಸಂಹಿತೆಗಳು ಅಂತ ನಾವೇನು ಹೇಳ್ತೇವೆ, ಇತ್ತೀಚೆಗೆ ಕೆಲವೊಂದು ತಿದ್ದುಪಡಿಗಳನ್ನು ಕೂಡ ಮಾಡಿದ್ದಾರೆ. ಸೊ ಇದು ಆ ಒಂದು ಉದ್ಯೋಗ ಪಡೆದಿರ್ತಕ್ಕಂಥವ್ರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಫಿನಾನ್ಷಿಯಲ್ ಇಯರ್ 26 ಸಾ ಡಿಕ್ಲೈನಿಂಗ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಸೊ ಫಿನಾನ್ಷಿಯಲ್ ಇಯರ್ 2026 ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗಿದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಇದು ಕೂಡ ಸ್ಟೆಬಿಲೈಸ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಭಾರತ ಸರ್ಕಾರದ ಎಕನಾಮಿಕ್ ಸರ್ವೆ ನೀಡ್ತಾ ಇದೆ. ಇನ್ನು MSME ಮೀಡಿಯಂ ಸ್ಮಾಲ್ ಮತ್ತು ಮೈಕ್ರೋ ಎಂಟರ್ಪ್ರೈಸಸ್ ಏನಿರುತ್ತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಸೊ 35.4% ಆಫ್ ಮ್ಯಾನುಫ್ಯಾಕ್ಚರಿಂಗ್ 35.4% ಉತ್ಪಾದನೆ ಅಂತಕ್ಕಂಥದ್ದು MSME ಇಂದ ಬರ್ತಕ್ಕಂಥದ್ದು. ಎಕ್ಸ್ಪೋರ್ಟ್ ನಾವೇನು ಮಾಡ್ತಾ ಇದ್ದೇವೆ ಇದರಲ್ಲಿ 48.58% ನಮ್ಮ ರಫ್ತು ಏನಿರುತ್ತೆ ಅದು MSME ಇಂದ ಬರ್ತಕ್ಕಂಥದ್ದು. ನಮ್ಮ ಒಟ್ಟು GDP ಏನಿದೆ ಅದಕ್ಕೆ 31.1% GDP ಕಾಂಟ್ರಿಬ್ಯೂಷನನ್ನು ನಾವು MSMEಗಳ ವತಿಯಿಂದ ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ 7.42 crore ಎಂಟರ್ಪ್ರೈಸಸ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಟು 32.82 crore persons. ಸೊ ದಿಸ್ ಇಸ್ ಒನ್ ಮೋರ್ ಅಡ್ವಾಂಟೇಜ್ ಆಫ್ MSMEs. ಎಷ್ಟು MSMEಗಳು ಜಾಸ್ತಿ ಆಗುತ್ತೆ ಅಷ್ಟು ಉದ್ಯೋಗಗಳನ್ನು ಕೂಡ ಅಥವಾ ಜಾಬ್ ಕ್ರಿಯೇಷನನ್ನು ಕೂಡ ಮಾಡ್ಬೋದಾಗಿರುತ್ತೆ. 32.82 ಕೋಟಿ ಜನರು ಈ MSMEಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಫಂಡ್ನ ಅಡಿಯಲ್ಲಿ 682 MSMEಗಳನ್ನು ಅವರು ಸಪೋರ್ಟ್ ಮಾಡಿರ್ತಾರೆ. 15,442 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟನ್ನು ಸಹಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ನ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು MSMEಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಟರ್ನಲ್ ಪರ್ಫಾರ್ಮೆನ್ಸ್ ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಟೋಟಲ್ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು $805.3 ಬಿಲಿಯನ್ ಅಷ್ಟು ಮೌಲ್ಯವನ್ನು ನಾವು ಫಿನಾನ್ಷಿಯಲ್ ಇಯರ್ 2025ರಲ್ಲಿ ನಾವು ರಫ್ತು ಮಾಡಿರ್ತಕ್ಕಂಥದ್ದು. ಇಯರ್ ಆನ್ ಇಯರ್ ತೆಗೆದುಕೊಂಡಾಗ 6.1% ಅಷ್ಟು ನಮ್ಮ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸರ್ವಿಸ್ ಎಕ್ಸ್ಪೋರ್ಟ್ ಏನಿದೆ ಇದು ಆಲ್ ಟೈಮ್ ಹೈ ಅಂದರೆ ಅತ್ಯುನ್ನತ ಒಂದು ಮೌಲ್ಯವನ್ನು ನಾವು ಸೇವಾ ವಲಯದ ರಫ್ತನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಫಿನಾನ್ಷಿಯಲ್ ಇಯರ್ 25ಅಲ್ಲಿ $387.6 ಬಿಲಿಯನ್ ಅಷ್ಟು ನಾವು ಸರ್ವಿಸ್ ಎಕ್ಸ್ಪೋರ್ಟನ್ನು ಮಾಡಿರ್ತೇವೆ. ಇದು 13.6% ಅಷ್ಟು ಗ್ರೋತ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೆಮಿಟೆನ್ಸ್ ಕೂಡ ನಮ್ಮದು ಹೈಯೆಸ್ಟ್ ಇರುತ್ತೆ. ಆ್ಯಂಡ್ ಫಾರಿನ್ ರಿಸರ್ವ್ಸ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಷ್ಟು ನಮಗೆ ಈ ಒಂದು ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಯುನೆಕ್ಟಾಡ್ ಅಂತ ಹೇಳ್ತೇವೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ರ್ಯಾಂಕಿಂಗ್ನ ಪ್ರಕಾರ ಸೊ ಇಂಡಿಯಾ ಈಸ್ ಅ ಲೀಡಿಂಗ್ ಎಕಾನಮಿ ಇನ್ ಟ್ರೇಡ್ ಪಾರ್ಟ್ನರ್ ಡೈವರ್ಸಿಫಿಕೇಶನ್, ರ್ಯಾಂಕಿಂಗ್ ಥರ್ಡ್ ಇನ್ ಗ್ಲೋಬಲ್ ಸೌತ್. ಅಂದರೆ ಜಾಗತಿಕ ದಕ್ಷಿಣದಲ್ಲಿ ನಾವು 3ನೇ ಅತಿ ದೊಡ್ಡ ಡೈವರ್ಸಿಫಿಕೇಶನನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಡೈವರ್ಸಿಫಿಕೇಶನ್ ಇನ್ ದ ಸೆನ್ಸ್ ನಾವು ಎಷ್ಟು ವಿಭಿನ್ನ ರಾಷ್ಟ್ರಗಳಿಗೆ ನಮ್ಮ ಸರಕುಗಳನ್ನು ಮಾರಾಟ ಮಾಡ್ತೇವೆ, ಇದರಲ್ಲಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಜಾಗತಿಕ ದಕ್ಷಿಣದಲ್ಲಿ
ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ಯುನೆಕ್ಟಾಡ್ನ ಒಂದು ರ್ಯಾಂಕಿಂಗ್ನ ಪ್ರಕಾರ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ರ್ಯಾಂಕ್ಡ್ 4th ಗ್ಲೋಬಲಿ ಇನ್ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್. ಅಂದರೆ ಈ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ 0 ಇಂದ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಬ್ರೌನ್ ಫೀಲ್ಡ್ ಅಂದರೆ ಆಲ್ರೆಡಿ ಅದು ಇರುತ್ತೆ, ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನು ಬ್ರೌನ್ ಫೀಲ್ಡ್ ಅಂತ ಕರಿತೇವೆ. ಗ್ರೀನ್ ಫೀಲ್ಡ್ ಅಂದರೆ ಶೂನ್ಯದಿಂದ ಪ್ರಾರಂಭ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ಏನಿರುತ್ತೆ ಅದರಲ್ಲಿ ಜಾಗತಿಕವಾಗಿ ನಾವು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಎಲೆಕ್ಟ್ರಾನಿಕ್ಸ್, ಫಾರ್ಮಸ್ಯೂಟಿಕಲ್ಸ್, ಎಲೆಕ್ಟ್ರಿಕಲ್ ಮೆಷಿನರಿ ಅಂಡ್ ಆಟೋಮೊಬೈಲ್ಸ್ ಏನಿರುತ್ತೆ ಇದು ಹೈ ವ್ಯಾಲ್ಯೂ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಅದ್ರ ಜೊತೆಗೆ ಸಾಕಷ್ಟು ರಾಷ್ಟ್ರಗಳ ಜೊತೆಗೆ ನಾವು ಟ್ರೇಡ್ ಅಗ್ರಿಮೆಂಟ್ಸ್ ಅನ್ನ ಇತ್ತೀಚೆಗೆ ಹೆಚ್ಚು ಮಾಡ್ಕೊಂಡಿರ್ತೇವೆ. ಟ್ರೇಡ್ ಅಗ್ರಿಮೆಂಟ್ಸ್ ಅಂತ ಬಂದಾಗ ನಾವು ಈ ಇಷ್ಟೆಲ್ಲ ರೀತಿಯಲ್ಲಿ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಳ್ಬೋದಾಗಿರುತ್ತೆ. ಮೊದಲನೇದನ್ನ FTA, ಇದನ್ನ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೇವೆ. ಇವೆಲ್ಲ ಟರ್ಮ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇವೆಲ್ಲ ಕೂಡ ನಾವು ಬೇರೆ ದೇಶಗಳೊಂದಿಗೆ ಒಂದು ವ್ಯಾಪಾರದ ಉದ್ದೇಶದಿಂದ ಮಾಡಿಕೊಳ್ತಕ್ಕಂಥ ಒಂದು ಒಪ್ಪಂದಗಳಾಗಿರುತ್ತೆ. ಮೊದಲನೇದನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೇವೆ. ಅಂದರೆ ಯಾವುದೇ ಸುಂಕ ಅದಕ್ಕೆ ಇರೋದೇ ಇಲ್ಲ, ಅದನ್ನು ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೇವೆ. ಸೆಪಾ ಅಂದರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೆಕಾ ಅಂದರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೆಟಾ ಅಂದರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ECTA ಅಂದರೆ ಎಕನಾಮಿಕ್ ಕೋಆಪರೇಷನ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಕ್ಕಂಥದ್ದು. ತೇಪಾ ಅಂದರೆ ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ETCA ಅಂದರೆ ಎಕನಾಮಿಕ್ ಅಂಡ್ ಟೆಕ್ನಾಲಜಿ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ವಿಭಿನ್ನ ವ್ಯವಸ್ಥೆಗಳಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಈ ವ್ಯಾಪಾರ ಸಂಬಂಧದಿಂದ ಒಪ್ಪಂದಗಳನ್ನು ಮಾಡಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ FTA ಅಂದರೆ ಏನು? ಇದು ರೆಡ್ಯೂಸಿಂಗ್ ಟ್ಯಾರಿಫ್ಸ್ ಆನ್ ಗೂಡ್ಸ್ಗಳ ಬಗ್ಗೆ. ನಾವು ವಿದೇಶಕ್ಕೆ ಏನಾದರೂ ಮಾರಾಟ ಮಾಡಿದಾಗ ಅದರ ಟ್ಯಾರಿಫನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಬಂದಿರತಕ್ಕಂಥ ವರದಿಯ ಪ್ರಕಾರ ನಮ್ಮ ಭಾರತ ದೇಶದಿಂದ ನಾವು ಅಮೆರಿಕಾಗೆ ಗೂಡ್ಸನ್ನು ಸೆಲ್ ಮಾಡಿದ್ರೆ 18% ಟ್ಯಾರಿಫನ್ನು ಹಾಕಲಾಗುತ್ತೆ. ಅದೇ ಅಮೆರಿಕದವರು ನಮ್ಮ ಭಾರತ ದೇಶಕ್ಕೆ ಕಳಿಸಿದ್ರೆ 0% ಟ್ಯಾರಿಫನ್ನು ಹಾಕಲಾಗುತ್ತೆ. ಸೊ ಈ ರೀತಿಯ ಒಂದು ಒಪ್ಪಂದಗಳನ್ನು ನಾವು FTA ಅಂತ ಹೇಳ್ತಕ್ಕಂಥದ್ದು. ಸೆಪಾ, ಸೆಕಾ ಮತ್ತು ಸೆಟಾ ಅಂದರೆ ಇದು ಬ್ರಾಡರ್, ಅಂದರೆ ಇದು ಗೂಡ್ಸ್, ಸರ್ವೀಸಸ್, ಇನ್ವೆಸ್ಟ್ಮೆಂಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಮೊಬಿಲಿಟಿ ಎಲ್ಲವನ್ನ ಕವರ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ECTA ಮತ್ತು ಟೇಪಾ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಥವಾ ಇಂಟರಿಮ್ ಅಗ್ರಿಮೆಂಟ್ ಆಫನ್ ಪ್ರಿಕರ್ಸರ್ ಟು FTA. FTA ಆಗೋದಕ್ಕಿಂತ ಮುಂಚೆ ಒಂದು ಪೂರ್ವಗಾಮಿಯಾಗಿ ನಾವು ECTA ಮತ್ತು ಟೇಪಾವನ್ನು ನೋಡ್ಬೋದಾಗಿರುತ್ತೆ. ಇನ್ನು ECTA ಇದು ETCA ಇನ್ಕ್ಲೂಡ್ಸ್ ಟೆಕ್ನಾಲಜಿ ಡಿಜಿಟಲ್ ಕೋಆಪರೇಷನ್ ಅಲಾಂಗ್ ವಿತ್ ಟ್ರೇಡ್. ವ್ಯಾಪಾರದೊಂದಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕೋಆಪರೇಷನ್ ಎರಡನ್ನೂ ಮಾಡ್ಕೊಳ್ತಕ್ಕಂಥದ್ದನ್ನು ETCA ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶ ಅನೇಕ ರಾಷ್ಟ್ರಗಳೊಂದಿಗೆ ವೆರಿ ರೀಸೆಂಟ್ಲಿ ಈ ರೀತಿಯ ಡಿಫ್ರೆಂಟ್ ಕೈಂಡ್ ಆಫ್ ಅಗ್ರಿಮೆಂಟ್ಸನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವೊಂದನ್ನು ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಾನೆ. ಇಂಡಿಯಾ ಆಸ್ಟ್ರೇಲಿಯಾ ಸೆಕಾ, ಇಂಡಿಯಾ ಶ್ರೀಲಂಕಾ ETCA, ಇಂಡಿಯಾ ಪೆರು FTA, ಇಂಡಿಯಾ ಚಿಲಿ CEPA, ಇಂಡಿಯಾ US ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್, ಇಂಡಿಯಾ ಯುರೇಷಿಯಾ ಎಕನಾಮಿಕ್ ಯೂನಿಯನ್ FTA. ಸೊ ಈ ರೀತಿಯಾಗಿ ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ. ಸೊ ಇವೆಲ್ಲ ಯಾವ ರೀತಿಯ ಒಪ್ಪಂದಗಳನ್ನು ಯಾವ ರಾಷ್ಟ್ರಗಳೊಂದಿಗೆ ನಾವು ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಅಟ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಸೊ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬಂದಾಗ, ಮೂಲಸೌಕರ್ಯ ಅಭಿವೃದ್ಧಿ ಬಂದಾಗ, ನ್ಯಾಷನಲ್ ಹೈವೇ ನೆಟ್ವರ್ಕ್ ಅಂತಕ್ಕಂಥದ್ದು 60% ಬೆಳವಣಿಗೆಯನ್ನು ನಾವು ನೋಡ್ಬೋದು. ಅಂದರೆ ಫಿನಾನ್ಷಿಯಲ್ ಇಯರ್ 14ಗೂ ಫಿನಾನ್ಷಿಯಲ್ ಇಯರ್ 26ಗೂ ನಾವು ತೆಗೆದುಕೊಂಡಾಗ ಈ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು 60% ಹೆಚ್ಚಾಗಿರುತ್ತೆ. 2014ನಲ್ಲಿ 91,283 ಕಿಲೋಮೀಟರ್ ಇದ್ದಿದ್ದು ಈಗ 1,46,572 ಕಿಲೋಮೀಟರ್ಗೆ ನಾವು ಏರಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ರೈಲ್ವೇಸ್ಗಳು ಎಷ್ಟು ಆ್ಯಡ್ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಅದ್ರ ಜೊತೆಗೆ ಡೊಮೆಸ್ಟಿಕ್ ಏವಿಯೇಷನ್ ಮಾರ್ಕೆಟಿಂಗ್ ಅಲ್ಲಿ ನಾವು ವರ್ಲ್ಡ್ ಅಲ್ಲೇ 3rd ಲಾರ್ಜೆಸ್ಟ್ ಇರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದ್ರ ಜೊತೆಗೆ ಹೈ ಸ್ಪೀಡ್ ಕಾರಿಡಾರ್ಸ್ ಬಗ್ಗೆನೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಅಂಡ್ ಇಂಡಿಯಾ ಬಿಕೇಮ್ 4th ನ್ಯಾಷನ್ ಟು ಅಚೀವ್ ಆಟೋನಾಮಸ್ ಸ್ಯಾಟಲೈಟ್ ಡಾಕಿಂಗ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಅಗೇನ್ ಈ ಆಟೋನಾಮಸ್ ಸ್ಯಾಟಲೈಟ್ ಡಾಕಿಂಗ್ ಅಂತ ಕರಿತೇವೆ. ಡಾಕಿಂಗ್ ಅಂದರೆ ನಾವು ಆಲ್ರೆಡಿ ಒಂದು ಪಾರ್ಟ್ ಅನ್ನು ಲಾಂಚ್ ಮಾಡಿರ್ತೇವೆ. ತುಂಬ ಸರಳವಾಗಿ ಹೇಳ್ತೇನೆ, ಬಾಹ್ಯಾಕಾಶಕ್ಕೆ ಒಂದು ಸೆಗ್ಮೆಂಟ್ ಅನ್ನು ನಾವು ಆಲ್ರೆಡಿ ಲಾಂಚ್ ಮಾಡಿರ್ತೇವೆ. ಇದನ್ನು ನಾವು ಕೋರ್ ಆಬ್ಜೆಕ್ಟ್ ಅಂತ ಕರಿತೇವೆ, ಪ್ರಮುಖವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಅನ್ನು. ಸೊ ಇದಕ್ಕೆ ಇನ್ನೊಂದನ್ನು ನಾವು ಅಟ್ಯಾಚ್ ಮಾಡಿಸ್ಬೇಕು. ಇದನ್ನು ನಾವು ಡಾಕಿಂಗ್ ಅಂತ ಕರಿತೇವೆ. ಇವಾಗ ನಾವು 2045ರ ವೇಳೆಗೆ ಒಂದು ಸ್ಪೇಸ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಈ ಅಂತರಿಕ್ಷ ನಿಲ್ದಾಣವನ್ನು ನಾವು ಒಂದೇ ಸತಿ ಎಲ್ಲವನ್ನ ಒಟ್ಟಿಗೆ ಲಾಂಚ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ಮೇನ್ ಕೋರ್ ಎಲಿಮೆಂಟ್ ಏನಿರುತ್ತೆ ಅದನ್ನು ಉಡಾವಣೆ ಮಾಡಿ ಸೆಟಲ್ ಮಾಡಿಸ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಲೈಟ್ ಪಾರ್ಟ್ಸ್ ಏನಿರುತ್ತೆ ಅದನ್ನು ನಿಧಾನವಾಗಿ ಒಂದೊಂದೇ ಲಾಂಚ್ ಮಾಡ್ತಾರೆ. ಅದು ಹೋಗಿ ಇದಕ್ಕೆ
ಅಟ್ಯಾಚ್ ಆಗಬೇಕು, ಅದನ್ನು ನಾವು ಡಾಕಿಂಗ್ ಅಂತ ಹೇಳ್ತೇವೆ. ಸೊ ಈ ಒಂದು ಡಾಕಿಂಗ್ ಎಕ್ಸ್ಪೆರಿಮೆಂಟನ್ನು ಸಕ್ಸಸ್ಫುಲ್ ಆಗಿ ಮಾಡಿರ್ತಕ್ಕಂಥ ಜಗತ್ತಿನ 4ನೇ ರಾಷ್ಟ್ರ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಇದು ಕೂಡ ನಮ್ಮ ಮೂಲಸೌಕರ್ಯ ಅಭಿವೃದ್ಧಿಗೆ ಒಂದು ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿರುತ್ತೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನಿಂಗ್ ಕನೆಕ್ಟಿವಿಟಿ ಕೆಪಾಸಿಟಿಯನ್ನು ನಾವು ನೋಡೋದಾದ್ರೆ ಪವರ್ ಸೆಕ್ಟರ್ ರೆಕಾರ್ಡೆಡ್ ಸಸ್ಟೈನಬಲ್ ಕೆಪಾಸಿಟಿ ವಿತ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ರಿನ್ಯೂಬಲ್ ಎನರ್ಜಿ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ 509.74 ಜಿಗಾವ್ಯಾಟ್ಸ್ ಅಷ್ಟು ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ನಾನಿವಾಗ ಒಟ್ಟು ಪವರ್ ಹೇಳ್ತಾ ಇರ್ತಕ್ಕಂಥದ್ದು 509.74 ಜಿಗಾವ್ಯಾಟ್ಸ್ ಅಷ್ಟು ಅಂತಕ್ಕಂಥದ್ದು, ಅಂದರೆ 11.6% ಅಷ್ಟು ವರ್ಷದಿಂದ ವರ್ಷಕ್ಕೆ ಈ ಒಂದು ಪವರ್ ಸೆಕ್ಟರ್ ಅಲ್ಲಿ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ರಿನ್ಯೂಬಲ್ ಎನರ್ಜಿಯಲ್ಲಿ ನಾವು ಜಗತ್ತಿನಲ್ಲಿಯೇ 3ನೇ ಸ್ಥಾನದಲ್ಲಿದ್ದೇವೆ. ಸೊ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಅದ್ರ ಜೊತೆಗೆ 81% ಆಫ್ ರೂರಲ್ ಹೌಸ್ ಹೋಲ್ಡ್ಸ್ ಹ್ಯಾವ್ access to clean tap water under Jal Jeevan Mission by October 2025. Very important, because JJM ಬಗ್ಗೆ ರಿಪೀಟೆಡ್ಲಿ ಕ್ವೆಶನ್ಸ್ ಬರ್ತಾನೆ ಇದೆ. ಸೊ 2025 ಅಕ್ಟೋಬರ್ ವೇಳೆಗೆ ನಮ್ಮ ಭಾರತ ದೇಶದ 81% ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರನ್ನು ನಲ್ಲಿ ಮುಖಾಂತರ ಒದಗಿಸ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಲಾಗಿರುತ್ತೆ. ಇನ್ನು ಟೆಲಿಡೆನ್ಸಿಟಿ ಅಂದರೆ ಈ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡ್ತಕ್ಕಂಥ ಒಂದು ಸಾಂದ್ರತೆ ಅಂತಕ್ಕಂಥದ್ದು 86.76% ಅಷ್ಟು ಇನ್ಕ್ರೀಸ್ ಆಗಿರುತ್ತೆ. 5G ಸರ್ವಿಸಸ್ ನೌ ಅವೈಲಬಲ್ ಇನ್ 99.9% ಡಿಸ್ಟ್ರಿಕ್ಟ್ಸ್, ಅಂದರೆ 99.9% ಜಿಲ್ಲೆಗಳಲ್ಲಿ 5G ಸರ್ವಿಸ್ ಅಂತಕ್ಕಂಥದ್ದು ಈಗ ಎನೇಬಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕಾರ್ಗೋ ಮೂವ್ಮೆಂಟನ್ನು ನಾವು ತೆಗೆದುಕೊಂಡಾಗ, ಅಂದರೆ ಇನ್ಲ್ಯಾಂಡ್ ವಾಟರ್ನ ಟ್ರಾನ್ಸ್ಪೋರ್ಟೇಷನ್, ಒಳ ನೀರಿನ ಒಂದು ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಈ ಕಾರ್ಗೋ ಮೂವ್ಮೆಂಟನ್ನು ನಾವು ನೋಡೋದಾದರೆ, ಇದು ಫಿನಾನ್ಷಿಯಲ್ ಇಯರ್ 14ನಲ್ಲಿ 18 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇದ್ದಿದ್ದು ಫಿನಾನ್ಷಿಯಲ್ ಇಯರ್ 25ಗೆ 146 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಈ ಒಂದು ಕಾರ್ಗೋ ಶಿಪ್ಮೆಂಟ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ಈ ಒಂದು ಮೂಲಸೌಕರ್ಯಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಎಷ್ಟು 2025-26ನೇ ಸಾಲಿನ ಈ ಒಂದು ಆರ್ಥಿಕ ವರ್ಷದ ಎಕನಾಮಿಕ್ ಸರ್ವೆಯನ್ನು ನಾನು ಡಿಸ್ಕಸ್ ಮಾಡಿರ್ತೇನೆ. ಸೊ ಇದರ ನಂತರ ನಾನು ಕೇಂದ್ರ ಬಜೆಟಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ವಲಯಕ್ಕೆ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ, ಎಲ್ಲವನ್ನ ಕೂಡ ನಾನು ಮುಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.